ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರೂ ಕೀರ್ತನೆ 32:8 ತೆಗೆದು ಎಲ್ಲರೂ ಧ್ಯಾನಿಸೋಣ. ತೆಗಿರಿ, ಓದೋಣ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡು. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕದ ತಂದೆಯೇ, ನಿನ್ನ ಕೃಪೆ ದಯೆ ನಡೆಸಿರಿ, ಆಲೋಚನೆ ಹೇಳ್ರಿ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿರಿ. ಯೌವನಸ್ಥನು ಯಾವುದರಿಂದ ತನ್ನ ಜೀವಿತವನ್ನು ಬದಲಾಯಿಸಿಕೊಳ್ತಾನೆ ಅಂದರೆ ನಿನ್ನ ವಾಕ್ಯದಿಂದಲೇ ಅಂತ ಹೇಳಿದ ಪ್ರಕಾರವಾಗಿ ನಿನ್ನ ವಾಕ್ಯವು ಬೆಳಕಾಗಿ ದೀಪವಾಗಿ ನಮ್ಮ ಜೀವನಕ್ಕೆ ಅಪ್ಪ ಒಂದು ದೊಡ್ಡ ಶಕ್ತಿಯಾಗಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನೋಡ್ರಿ, ಎಷ್ಟೋ ಪುಸ್ತಕಗಳಿದ್ದಾವೆ, ಎಲ್ಲ ಗಮನ ಇಟ್ಕೊಳ್ರಿ. ಎಲ್ಲರೂ ಪುಸ್ತಕಗಳು ಓದ್ತಾ ಇರ್ತಾರೆ. ಆದರೆ ಒಂದು ಪುಸ್ತಕನ 10 ಸಲ ಓದ್ತಾರೆ. ಯಾರು 10 ಸಲ ಓದೋದಿಲ್ಲ, 5 ಸಲ ಓದ್ತಾರೆ ಅದೇ ಪುಸ್ತಕನ. ಯಾವುದೇ ಪುಸ್ತಕ, ಸ್ಟೋರಿ ಬುಕ್ಸೋ, ಒಬ್ಬರದ್ದು ಹಿಸ್ಟ್ರಿ ಬುಕ್ಸೋ, ಯಾವುದೋ ಒಂದು. ಆದರೆ ಒಂದೇ ವ್ಯಕ್ತಿ ಈ ಬೈಬಲನ್ನ 200 ಸಲ ಮೋಕಾಲಲ್ಲಿ ಓದಿದ್ದೀನಿ, ಇನ್ನೂ ಓದ್ತಾ ಒಂದು ಪದ ಇವಾಗ ಓದ್ತಾರೆ, ಇನ್ನೊಂದ್ಸಲ ಅದು ಇನ್ನೊಂದ್ ಥರ ಮಾತಾಡುತ್ತೆ. ಆ ಥರ ಒಂದು ವ್ಯಕ್ತಿ 200 ಸಲ ಓದಿರೋ ಪುಸ್ತಕ, ಅಧಿಕವಾಗಿ ಓದ್ತಾ ಇರೋ ಪುಸ್ತಕ, ಬೈಬಲ್ನ ಪ್ರಾರಂಭ ಆದಿಕಾಂಡದಿಂದ ಪ್ರಕಟಣೆವರೆಗೂ ಓದಿ ಒಂದು 200 ಸಲ ಓದ್ಬಿಟ್ಟು ಮತ್ತೆ ಇನ್ನೊಂದ್ಸಲನೂ 200 ಸಲ ಓದಿದ್ರೂ ಇನ್ನೂ ಓದ್ತಾನೆ ಇರ್ಬೇಕು ಅನ್ಸುವ ಒಂದೇ ಒಂದು ಪುಸ್ತಕ, ಆಕರ್ಷಣೆ ಮಾಡುವ ಪುಸ್ತಕ ಅಂದ್ರೆ ಅದು ಬೈಬಲ್ ಒಂದೇ. ಇದು ಬಂದ್ಬಿಟ್ಟು ಮತಕ್ಕೆ ಹಾಕ್ಬಿಟ್ಟಿದ್ದಾರೆ. ಈ ಮತಕ್ಕೆ, ಕ್ರಿಶ್ಚಿಯನಿಗೆ ಅಂತ ಅಲ್ಲ, ಇದು ಮತಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸಿಕ್ಕು, ಮುಸ್ಲಿಮು, ಹಿಂದೂ ಅಂತಲ್ಲ. ಈ ಬೈಬಲ್ ಬಂದ್ಬಿಟ್ಟು ಕ್ರಿಶ್ಚಿಯನಿಗೆ ಅಂತಲ್ಲ, ಇದು ಬಂದು ಲೈಫ್. ಗೂಗಲಲ್ಲಿ ಹೋಗಿ ಲೈಫ್ ಹೊಡೆದ್ರೆ ಸರಿಯಾಗಿ ಹೇಳಲ್ಲ. ಇದು ಜೀವನ, ಇದು ಜೀವನ, ದೇವರ ಮಾತು. ಅದರಿಂದ ಎಷ್ಟು ಸಲ ಓದಿದ್ರೂ ಅವರಿಗೆ ಓದ್ತಾನೆ ಇರ್ಬೇಕನ್ನುವ ಒಂದು ಸ್ವಭಾವ ಇದರಲ್ಲಿ ಎಳಿತದೆ. ಒಂದು ಸೇವಕರು ಹೇಳಿದ್ರು, 20 ವರ್ಷದಿಂದ ಬರೀ ಡ್ಯಾನಿಯಲ್ ರೆವಲ್ಯೂಷನ್ ಓದ್ತಾನೆ ಇದ್ದೀನಿ, ಧ್ಯಾನಿಸ್ತಾನೆ ಇದ್ದೀನಿ, ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತಾರೆ. ಅದೇ ಮುಗಿಯಲ್ಲ, 100 ವರ್ಷ 200 ವರ್ಷ ಆದ್ರೂ ನಮ್ಮ ಆಯುಸ್ಸಿರೋವರೆಗೂ ಅದನ್ನ ಮುಗ್ಸಕ್ಕಾಗಲ್ಲ ಅಂತಾರೆ. ಬರೀ ಡ್ಯಾನಿಯಲ್ ರೆವಲ್ಯೂಷನ್ನೇ, ಅಷ್ಟು ಸ್ಪಿರಿಚುವಲ್ನೆಸ್ ಡೀಪ್. ಎಷ್ಟು ಸಲ ಓದ್ಬೋದು. ಎರಡನೇದಾಗಿ ಮಾತಾಡುವ ಪುಸ್ತಕ. ನೀವು ಯಾವ ಪುಸ್ತಕ ಆದರೂ ಓದ್ರಿ, ಸುಮ್ಮನೆ ಓದ್ತೀವ, ಮೈಂಡಲ್ಲಿ ಇಟ್ಕೋಬೇಕು, ಮಾತಾಡೋದಿಲ್ಲ. ನೀವು ಬೇಕಾದ್ರೆ ಯಾವ ವಸ್ತಾದ್ರೂ ಯಾವ ವಾಕ್ಯ ತೆಗೆದು ನೋಡ್ರಿ, ಆ ಹೃದಯದಲ್ಲಿ ಮಾತಾಡುತ್ತೆ. ಈ ವಾಕ್ಯ ಮಾತಾಡಿನೇ ಬದಲಾಗೋದು. ಫ್ರೀಯಾಗಿ ಯಾರು ಕೊಡೋದಿಲ್ಲ ಬೈಬಲ್ನ, ನ್ಯೂ ಟೆಸ್ಟ್ಮೆಂಟ್ನ ಫ್ರೀಯಾಗಿ. ಎಷ್ಟು ಫ್ರೀ ಅಂದರೆ ಯಾರಿಗೂ ಫ್ರೀ ಬರಲ್ಲ. ಆದರೆ ಯಾರೋ ಸ್ವಲ್ಪ ತ್ಯಾಗವಂತರು ದುಡ್ಡುಗಳು ಹಾಕಿ ಬೈಬಲಿಗೆ ಗಿದ್ಯೋನ್ ಅಂತ ಹೇಳಿ ಅವರಿಗೆ ಹಣಗಳನ್ನ ಕೊಟ್ಟು ಅವರು ಬೈಬಲ್ ಪ್ರಿಂಟ್ ಮಾಡಿ ಅದನ್ನ ಓದಲಿ ಅಂತ ಕೊಡ್ತಾರೆ. ಇವಾಗ ಯೂಟ್ಯೂಬ್, ವಾಟ್ಸಪ್ ಬಂದಿರೋದ್ರಿಂದ ಓದೋದು ಸ್ಟಾಪ್ ಆಗಿದೆ. ಅದು ಯಾರೋ ಬಗ್ಗೋದು ಎದ್ದೇಳೋದು ಅದನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಓದೋದು ಕಮ್ಮಿ ಆಗಿದೆ. ಈ ಬೈಬಲ್ನ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾಕಂದ್ರೆ ಒನ್ ಟೈಮ್ ಅವ್ರು ಸುಮ್ಮನೆ ಗಲಾಟೆ ಮಾಡ್ತಾರೆ, ದೇವ್ರು ಹಿಂಗೆ ಹಂಗೆ ಅಂತ. ಬಟ್ ಒನ್ ಟೈಮ್ ಓದ್ಬಿಟ್ರೆ, ಒಂದೇ ಒಂದು ಚಾಪ್ಟರ್ ಏನಾದ್ರೂ ಯೆಹೋವನನ್ನು ಬರೆದ ಸುವಾರ್ತೆನ ಓದ್ಬಿಟ್ರೆ ಸಾಕು, ಅವ್ರ ಜಗಳಕ್ಕೆ ಬರಲ್ಲ. ಅವ್ರು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇರಲಿ, ಅವ್ರು ಯಾವುದೇ ವ್ಯಕ್ತಿ ಇರಲಿ, ಅದು ಮಾತಾಡುತ್ತೆ, ಅವನ್ನ ಕ್ಯಾಚ್ ಮಾಡಿಬಿಡುತ್ತೆ. ಅವರು ಹೃದಯದಲ್ಲಿರುವ ಭಾವನೆಗಳನ್ನೆಲ್ಲ ತೋರಿಸ್ಕೊಡುತ್ತೆ. ಅದು ಅವರ ಬೆಳಕಿಗೆ ತರುತ್ತೆ, ಅವರ ಪಾಪಗಳನ್ನೆಲ್ಲ ಬೆಳಕಿಗೆ ತರುತ್ತೆ. ಎಂಥ ವ್ಯಕ್ತಿ ಅಂತ ತೋರಿಸ್ಕೊಡುತ್ತೆ. ಇದು ಮಾತಾಡುವ ಪುಸ್ತಕ. ಇದು ಓದದೇ ಇರೋವರೆಗೂ ಅವರಿಗೆ ಹೃದಯ ಬದಲಾಗಲ್ಲ. ಅಷ್ಟು ಪ್ರಾಮುಖ್ಯತೆ ಉಳ್ಳ ಇದು. ಫಸ್ಟ್ ಪ್ರಿಂಟಿಂಗ್ ಮಿಷಿನ್ ಕಂಡುಹಿಡಿದಿದ್ದೆ ಬೈಬಲ್ನ ಪ್ರಿಂಟ್ ಮಾಡಕ್ಕೆ, ಅಕ್ಷರ ಲಿಪಿ. ಫಸ್ಟ್ ಪ್ರಿಂಟ್ ಮಾಡಿದ್ದೆ ಬೈಬಲ್ನ. ಅಧಿಕ ಭಾಷೆಯಲ್ಲಿ ಇರುವುದು ಒಂದೇ ಒಂದಂದ್ರೆ ಅದು ಬೈಬಲ್ ಮಾತ್ರನೇ. ಅಧಿಕ ಭಾಷೆಯಲ್ಲಿ ತರ್ಜಮಾ ಮಾಡಿರೋದು ಬೈಬಲ್ ಮಾತ್ರನೇ. ಪ್ರಪಂಚದಲ್ಲೇ ಅಧಿಕವಾಗಿ ಸೇಲ್ ಆಗ್ತಾ ಇರೋದು ಬೈಬಲ್ ಮಾತ್ರನೇ. ಬೇರೆ ಯಾವ ಪುಸ್ತಕನೂ ಇದಕ್ಕೆ ಸಮಾನವಿಲ್ಲ. ಇದು ಹೇಳುತ್ತೆ, ಇದು ಈ ಬೈಬಲ್. ಯಾರಾದ್ರೂ ಫ್ಯೂಚರ್ ಬಗ್ಗೆ ಹೇಳ್ತಾರ? ಭೂಮಿ ನೆಕ್ಸ್ಟ್ ಏನಾಗುತ್ತಂತ ಯಾರು ಹೇಳ್ತಾರೆ?
ಫ್ಯೂಚರ್ ಬಗ್ಗೆ ಇದರಲ್ಲಿ ಇದೆ, ನೆಕ್ಸ್ಟ್ ಎಂಡ್ವರೆಗೂ ಇದೆ. ಅದು ಸ್ಟೆಪ್ ಬೈ ಸ್ಟೆಪ್ ಆಗಿ ಏನೇನು ನಡಿಬೇಕು ಅದೆಲ್ಲ ಇದೆ ಇದರಲ್ಲಿ. ಆ ಥರ ಇರುವ ಪುಸ್ತಕ ಎಲ್ಲಾದ್ರೂ ನೋಡಿದ್ದೀರಾ, ಕೇಳ್ತೀರಾ? ನೆಕ್ಸ್ಟ್ ಫ್ಯೂಚರ್ ಏನು ನಡೀತದೆ ಅಂತಂದ್ರೆ ಯಾರಿಗೆ ಹೇಳ್ತಾರೆ? ಅಂತ ದೇವ್ರನ್ನ ನಾವು ಆರಾಧನೆ ಮಾಡ್ತಾ ಕೈಯಲ್ಲಿ ಕೊಟ್ಟಿದ್ದಾರೆ. ಇವಾಗ ಎಸೆಕಿಯಲ್ 38-39 ರಷ್ಯಾ ಇಂಟರ್ಫಿಯರ್ ಆಗ ಸುಮ್ಮನೆ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ರೋಬೋ ಬರಬೇಕು. ಪ್ರಕಟಣೆ 13ರಲ್ಲಿ ಬಂದಿದೆ, ಮಾತಾಡುತ್ತೆ. ಎ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನ ಆರಾಧನೆ ಮಾಡಿದವ್ರನ್ನ ಕೊಲ್ಲುತ್ತೆ. ಎಲ್ಲ ಬರ್ತದೆ. 7 ವರ್ಷ ಉಪದ್ರವಗಳು, 1.5 ವರ್ಷ ಎಲ್ಲ ಬೈಬಲಲ್ಲಿ ಏನಿದೆ ಅದು ನಡಿಲೇಬೇಕು. ಗ್ಲೋಬಲ್ ವಾರ್ಮಿಂಗ್ ಅಂತಾರೆ, ಅದು ಆಲ್ರೆಡಿ ಬೈಬಲಲ್ಲಿ ಇದೆ. ಎಲ್ಲ ಮರಗಳನ್ನ ಕಟ್ ಮಾಡಿದ್ರು, ಟೆಕ್ನಾಲಜಿ ಬಂತು, ಮೇಲೆ ಒಂದು ಓಝಾನ್ ಹೋಗ್ಬಿಟ್ಟು ಇವಾಗ ಬೇರೆ ಗ್ರೀನ್ ವೇವ್ಸ್ ಅಂತ ಇಟ್ಟಿದ್ದಾರಂತೆ ದೇವರು ಸೃಷ್ಟಿ ಮಾಡಿ. ಯಾಕಂದ್ರೆ ಮನುಷ್ಯರಿಗೆ ಹಂಗೆ ಬಿಟ್ರೆ ಹೋಗ್ಬಿಡುತ್ತೆ, ಶ್ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಶ್ವಾಸ ಮಾಡುವ ನಮಗೆ ಬೇಕಾಗಿರೋದು ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವಿ. ಆದರೆ ಮೃಗಗಳಿಗೆ, ಗಿಡಗಳಿಗೆ ಉಲ್ಟಾ ಮಾಡಿಟ್ಟಿದ್ದಾರೆ ನೋಡ್ರಿ ದೇವರು. ಆ ಆಕ್ಸಿಜನ್ ಹೊರಗಡೆ ಬಿಡುತ್ತೆ, ಮನುಷ್ಯನಿಗೆ ಬೇಕು, ಕಾರ್ಬನ್ ಡೈಆಕ್ಸೈಡ್ ಎಳ್ಕೊಳ್ಳುತ್ತೆ. ಇವಾಗ ಏನಾಯ್ತು, ಮೃಗಗಳು ಕಮ್ಮಿ ಆಗ್ತು, ಕಾಡುಗಳಿರೋದ್ರಿಂದ ಬರೀ ವಾಹನಗಳು, ಫ್ಯಾಕ್ಟ್ರಿಗಳು ಎಲ್ಲ ಜಾಸ್ತಿ ಆಗಿ ಎಲ್ಲ ಅದನ್ನ ಬೈಬಲಲ್ಲಿದೆ, ಎಲ್ಲ ಇದೆ. ಗಾಳಿನ ತಿಂತಿರತ್ತ, ಇದಕ್ಕೆ ಮುಂಚೆ ಪ್ರಸಂಗದಲ್ಲಿ ನೋಡಿದ್ವಿ. ಇವಾಗ ವೈಫೈ ಗಾಳಿಯಿಂದನೇ ಎಲ್ಲ ನಡೀತಾ ಇದೆ. ಒಂದು ವೈರ್ ಕನೆಕ್ಷನ್ ಇತ್ತು, ಎಲ್ಲ ಇದೆ ಬೈಬಲಲ್ಲಿ. ಗಾಡಿ ಲೈಟ್ ಹಾಕೊಂಡು ಹೋಗೋದು ಬರೋದು ಬೈಬಲಲ್ಲಿ ಇದೆ. ಏನಿಲ್ಲ, ಎಲ್ಲ ಇದೆ. ಟಿವಿ ಇದೆ. ಎರ್ಸ್ಲೇಮಲ್ಲಿ ಒಂದಿಬ್ರು ವಿಟ್ನೆಸ್ಗಳಲ್ಲಿ ಬಿದ್ದಿದ್ರೆ ಪ್ರಪಂಚ ಪೂರ್ತಿ ನೋಡುತ್ತೆ. ಅಂದ್ರೆ ಹೆಂಗ್ ನೋಡ್ತಾರೆ? ಟಿವಿ ಇರೋದ್ರಿಂದನೇ ನೋಡ್ತಾರೆ. ಅದಕ್ಕೆ ಮುಂಚೆನೆ ಬೈಬಲಲ್ಲಿ ಕೊಟ್ಟಿದ್ದಾರೆ. 2000 ವರ್ಷಗಳ ಮುಂದೆ ಪದ್ಮಾಸ್ ದ್ವೀಪದಲ್ಲಿ ಯೆಹೋವನಿಗೆ ಬಯಲ್ಪಡಿಸಿದ್ದಾರೆ. ಎಷ್ಟು ಪ್ರೀತಿ ಮಾಡ್ತೀರಾ? ಓದ್ತೀರಾ? ಓದೋದು ಒಬ್ರು ಹೇಳಿದ್ರು, ನಮ್ಮ ಮಗ ಅವನು ಓದಿ ದೊಡ್ಡವನಾಗ್ತಾನ ಇಲ್ಲೋ, ಎಷ್ಟು ದೊಡ್ಡ ವ್ಯಕ್ತಿ ಆಗ್ತಾನ ಇಲ್ಲೋ, ಅವ್ನು ಓದಿ ಬೈಬಲ್ ಒಂದು ಓದಿದ್ರೆ ಸಾಕು, ದೇವ್ರು ದೊಡ್ಡವ್ರು ಮಾಡ್ತಾರೆ. ಬೈಬಲ್ ಓದೋ ವರ್ಷಕ್ಕೂ ಓದಿದ್ರೆ ಸಾಕಂತ. ಇವಾಗ ಓದ್ಬಿಟ್ಟು ಬೈಬಲ್ ಓದೋದಿಲ್ಲ, ಲೋಕನ ಹಿಡ್ಕೊಂಡು ಬೈಬಲ್ನ ಅದರಲ್ಲಿ ಏನೈತೆ, ಬೈಬಲಲ್ಲಿ ಏನೈತೆ, ಟೆಕ್ನಾಲಜಿಕ್ಕಿಂತ ದೊಡ್ಡದ ಅಂತಾರೆ. ಟೆಕ್ನಾಲಜಿಗೂ ದೇವ್ರಿಗೂ ಸಮವ. ಅವ್ರ ಸೃಷ್ಟಿ ಮಾಡಿರೋದು ಸೂರ್ಯ ಚಂದ್ರ, ಅದನ್ನು ಏನು ಸೃಷ್ಟಿ ಮಾಡಿದ್ರೆ ಅದನ್ನು ಓದ್ತಾ ಇದ್ದಾರೆ ಇವರು. ಮನುಷ್ಯ ಸೃಷ್ಟಿ ಮಾಡಿದ್ರೆ ಆ ಯಾವಾಗಲೂ ಹೆಂಗೆ ಕ್ರಿಯೆ ಮಾಡುತ್ತೆ ಅಂತ ಡಾಕ್ಟರ್ ಓದ್ತಾರೆ. ಈ ಸೈಂಟಿಸ್ಟ್ಗಳು ಸೃಷ್ಟಿ ಮಾಡಿದಾರ ಅದನ್ನ ಭೂಮಿ ತಿರುಗಿಸೋದು ಯಾರಂತ ಇದುವರೆಗೂ ಸೈಂಟಿಸ್ಟ್ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಈ ಥರ ಹೇಳ್ಕೊಂಡು ಹೋದ್ರೆ ಹೋಗ್ಬಿಡುತ್ತೆ. ಇವತ್ತಿನ ದಿನದಲ್ಲಿ ದೇವರು ನಮಗೆ ಕೊಟ್ಟಿರೋದು ಏನು ಮಾತಾಡೋದಿಕ್ಕೆ, ನಾವು ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಏನಂದ್ರೆ ಕನ್ಫ್ಯೂಷನ್ ಲೈಫ್. ಕನ್ಫ್ಯೂಷನ್ ನೋಡ್ರಿ, ದೇವರು ಯೇಸು ಸ್ವಾಮಿ ಬಗ್ಗೆ ಎಲ್ಲರ ಹತ್ರನೂ ಸುವಾರ್ತೆ ಹರಡ್ತಾರೆ. ಎಲ್ಲ ಗಮನ ಕೇಳ್ರಿ, ಎಲ್ಲ ಕಡೆನೇ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಹೇಳದೆ ಇರ್ಬೋದಲ್ಲ. ಹೇಳೋದಾದ್ರೆ ಪಾಪವನ್ನು ಜಯಿಸಕ್ಕಾಗೋದಿಲ್ಲ. ಯೇಸು ಸ್ವಾಮಿ ನಂಬುದ್ರೆ ಪಾಪ ಜಯಿಸೋದಕ್ಕೆ ಹೋಲಿ ಸ್ಪಿರಿಟ್ ಸಹಾಯ ಮಾಡುತ್ತೆ. ದೇವರು ಸಹಾಯ ಮಾಡಬೇಕು. ಅದ ಹೋಲಿ ಸ್ಪಿರಿಟ್ ಸಹಾಯ ಮಾಡಿ ಲೋಕದಲ್ಲಿ ಬದುಕಿದ ಮೇಲೆ ಪರಲೋಕ ರಾಜ್ಯ ಸಿಗುತ್ತೆ. ಪಾಪದ ಸಂಬಳ ಮರಣ, ನರಕಕ್ಕೆ ಹೋಗ್ತಿದ್ದೀವಿ. ಅದಕ್ಕೆ ಎಲ್ಲ ಜನಕ್ಕೂ ಸುವಾರ್ತೆ ಹರಡ್ತಾ ಇರ್ತಾರೆ. ಇದು ನಾವು ಇನ್ನೊಂದು ಪಾರ್ಟನ್ನು ನೋಡ್ತಾ ಇದ್ದೀವಿ. ಈ ಥರ ಭಾಳ ಇದ್ದಾವೆ. ಅದರಲ್ಲಿ ಒಂದು ಪಾರ್ಟ್ ಏನಂದ್ರೆ, ಯಾವ ಮನುಷ್ಯ ದೇವರನ್ನು ನಂಬಿಲ್ವೋ, ಯಾವ ಮನುಷ್ಯ ದೇವರ ಆತ್ಮಿಕದಲ್ಲಿ ಇಲ್ವೋ, ಅವನು ಯೋಚನೆ ಮಾಡಿದ್ರೇ ಪಾಪ, ಮಾತಾಡಿದ್ರೇ ಪಾಪ. ಯಾಕಂದ್ರೆ ಅವನ ಯೋಚನೆ ಬರೀ ಮಾಂಸಿಕವಾದದ್ದು, ದೇವರಿಗೆ ಸಮವಾದದ್ದಲ್ಲ. ಯಾಕಂದ್ರೆ ಇದುವರೆಗೂ ನಾವು ಬೈಬಲ್ ಬಗ್ಗೆ ಹೇಳಿದ್ವಿ, ಇದು ಬಂದು ದೇವರ ಜ್ಞಾನ. ದೇವರ ಜ್ಞಾನವನ್ನೆಲ್ಲ ನಾವು ತಿಳ್ಕೊಳಕ್ಕಾಗಲ್ಲ. ಆಕಾಶ ಭೂಮಿಯನ್ನು ಎಷ್ಟು ಹತ್ರವಿದೆ, ಅದಕ್ಕಿಂತ ಗಾಢವಾದ ಅವ್ರ ಸೃಷ್ಟಿಕರ್ತನು. ಅವ್ರ ಜ್ಞಾನಕ್ಕೆ, ಮನುಷ್ಯನ ಜ್ಞಾನಕ್ಕೆ ಹೋಲಿಸಕ್ಕಾಗಲ್ಲ. ಅವ್ರೇನೋ ಮನುಷ್ಯನ ಸ್ವಲ್ಪ ಸೃಷ್ಟಿ ಮಾಡಿ ಇಷ್ಟು ಮೂಳೆ ಇಟ್ಟಿದ್ದಾರೆ, ಅವ್ರ ಸೃಷ್ಟಿ. ಆದರೆ ಪ್ರತಿಯೊಬ್ಬ ಕನ್ಫ್ಯೂಷನ್ ಲೈಫ್, ನಾಟ್ ಪರ್ಫೆಕ್ಟ್ ಲೈಫ್. ಕನ್ಫ್ಯೂಷನ್ ಲೈಫ್ ಅಂದ್ರೆ ಅವ್ನು ಯೋಚನೆ ಮಾಡೋದೆಲ್ಲ ತಪ್ಪು ಮಾಡ್ಬಿಟ್ಟು ನಾ ಕರೆಕ್ಟ್ ಅಂತಾನೆ. ಅವನೇನಾದ್ರೂ ತೀರ್ಮಾನ ತೆಗಿಬೇಕಂದ್ರೆ ತಪ್ಪೆ. ಯಾಕಂದ್ರೆ
ಈ ವಾಕ್ಯಗಳು, ಈ ದೇವರ ಮಾತು ಇದರಲ್ಲಿ ಬೈಬಲಲ್ಲಿ ಇದೆ, ಅದೆಲ್ಲ ನಿಮಗೆ ಹೇಳಿದ್ದೀವಿ, ಮತ್ತೆ ಮತ್ತೆ ಹೇಳಕ್ ಬರಲ್ಲ. ಯೋಹಾನನಲ್ಲಿ ಇದೆ. ಅದರಲ್ಲಿ ಏನಿದೆ ಅಂದ್ರೆ ದೇವರ ಮಾತೆ, ದೇವರೇ ವಾಕ್ಯವಾಗಿದ್ದಾರೆ, ವಾಕ್ಯವೇ ದೇವರಾಗಿದೆ, ಅದು ಸತ್ಯವಾಗಿದೆ, ಎಲ್ಲ ಒಂದೇ. ಈ ಮಾತುಗಳು, ಈ ದೇವರು, ಈ ಸತ್ಯದ ಮಾತುಗಳು ನಮ್ಮ ಮೈಂಡಲ್ಲಿ, ಹೃದಯದಲ್ಲಿ ತುಂಬಿದಾಗ, ನಾವು ಇದ್ರ ತರ ಬಾಳೋದಕ್ಕೆ ನಮ್ಮನ್ನ ಒಪ್ಪಿಸಿಕೊಟ್ಟಾಗ, ಮಿಸ್ಟಿಕ್ ಇಲ್ಲದೆ ಯೋಚನೆಗಳು, ಮಿಸ್ಟಿಕ್ ಇಲ್ಲದೆ ಕಣ್ಣುಗಳು, ಮಾತುಗಳು, ಪ್ರವರ್ತನೆಗಳು ನಡೆಯೋದಿಕ್ಕಾಗುತ್ತೆ. ಅವನು ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಅವನ್ನ ಫಾಲೋ ಮಾಡಬಾರ್ದು. ಅವನು ಕರೆಕ್ಟ್ ಅಂತ ಹೇಳಕ್ ಬರೋದಿಲ್ಲ, ಒಂದೆಲ್ಲ ಒಂದಿನ ಬಿದ್ದೋಗ್ಬಿಡ್ತಾನೆ. ದೇವ್ರನ್ನ ನಾವು ಫಾಲೋ ಮಾಡ್ಕೊಂಡು ಸುಮ್ಮನೆ ಮಾದರಿಯಾಗಿ ತಗೋಬೋದೇ ಹೊರತು, ಆದರೆ ದೇವರ ಮಾತುಗಳನ್ನ ಫಾಲೋ ಮಾಡ್ಕೊಂಡು ನಡಿಬೇಕು. ಇವಾಗ ಕೊಟ್ಟಿರುವ ವಾಕ್ಯದಲ್ಲಿ ಕೀರ್ತನೆ 32:8 ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಅಂದರೆ ದೇವರ ಮಾತುಗಳು, ದೇವರ ಉಪದೇಶಗಳು, ಇಂಗ್ಲಿಷಲ್ಲಿ ಚೆನ್ನಾಗಿದೆ, ಆಫರ್ ರಿಸೆಪ್ಷನ್ ದಟ್ ಗಾಡ್ ಪ್ರೊವೈಡ್ ವಿಸ್ಡಮ್, ಇನ್ಸ್ಟ್ರಕ್ಷನ್ ಆ್ಯಂಡ್ ಕೌನ್ಸಿಲ್ ಟು ದೋಸ್ ಹು ಆಸ್ಕ್. ಯಾರೆಲ್ಲ ದೇವರನ್ನ ಕೇಳ್ತಾರೋ ಅವರಿಗೆ ಅವರು ಜ್ಞಾನ ಕೊಡ್ತಾರೆ, ಅವರಿಗೆ ಇನ್ಸ್ಟ್ರಕ್ಷನ್, ಈ ಥರ ನಡಿ ಅಂತ ಕೊಡ್ತಾರೆ. ಅದು ಇನ್ಸ್ಟ್ರಕ್ಷನ್ನೇ ಮೇಯ್ನು. ಇದು ಇವಾಗ ಅಲ್ಲಿ ಹಳ್ಳ ಇದೆ, ಮಗುವಿಗೆ ಗೊತ್ತಾಗೋದಿಲ್ಲ. ಹೋದ ಸಲ ಹೋಗಿ ಬಂದಾಗ ಅಲ್ಲಿ ಹಳ್ಳ ಇರಲಿಲ್ಲ, ಅವ್ರು ಹೋಗಿ ಬಂದಾಗ ಈ ಥರ ಹಳ್ಳ ಇದೆ ಅಂತ ಹೇಳ್ತಾರೆ, ಮಾಡ್ತಾರೆ, ಇನ್ಸ್ಟ್ರಕ್ಷನ್ಗಳು ಕೊಡ್ತಾರೆ. ಈ ಥರ ಮಕ್ಕಳಿಗೆ ಕರೆಂಟ್ ಇಟ್ಬಿಟ್ಟು ಇದರಲ್ಲಿ ಇಟ್ಬಿಟ್ರೆ, ಅವ್ರು ಕೈ ಇಟ್ಟರೆ ದೊಡ್ಡವ್ರಿಗೆ ಗೊತ್ತು, ಕೈ ಇಟ್ಟರೆ ಮಗು ಸತ್ತೋಗುತ್ತಂತ, ಮಕ್ಕಳಿಗೆ ಗೊತ್ತಾಗಲ್ಲ. ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ ರೀತಿ ದೊಡ್ಡವರಾದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಆ ರೀತಿ ಇನ್ಸ್ಟ್ರಕ್ಷನ್ಸೇ ಮೇನು. ಯಾವುದು ಯೋಚನೆ, ಯಾವುದು ತಪ್ಪು, ಏನು ಅಂತ. ನಾನು ಹೊಸದಾಗಿ ಯೇಸುಸ್ವಾಮಿ ನಂಬಿದಾಗ ಅಜ್ಞಾನ ಜಾಸ್ತಿ. ಮೊದಲು ನಾವು ಒಂದು ಫೋಟೋ ಹಾಕ್ಬಿಟ್ಟು ಅದಕ್ಕೆ ಕರ್ಪೂರ ಹಚ್ಬಿಟ್ಟು ಕ್ಯಾಂಡಲ್ ಹಚ್ತಾ ಇದ್ದೀವಿ. ಯೇಸುಸ್ವಾಮಿ ನಂಬಿದ ತಕ್ಷಣ ನೋಡ್ರಿ, ಇನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತೀನಿ. ದೇವರು ಮಾತಾಡ್ತಾ ಇದ್ದಾರೆ, ಯಾವುದೋ ಒಂದು ಪೇಪರಲ್ಲಿ ಪ್ರಿಂಟ್ ಹಾಕಿದ ತಕ್ಷಣ ಫ್ರೇಮ್ ಹಾಕಿ ಇಟ್ಬಿಟ್ಟಿತ್ತ, ಅದ್ರೊಳಗೆ ದೇವ್ರು ತೋರಿಸ್ಕೊಂತಾರ, ಅದಕ್ಕೆ ಹೂವಾರ ಹಾಕಿ ಅದ್ರ ಒಳಗಡೆ ಇದಾರ ಅಂತ. ಆಮೇಲೆ ದೇವ್ರು ನಮ್ದ ಮೇಲೆ ಗೊತ್ತಾಯ್ತು, ಅದ್ರೊಳಗಡೆ ಇರೋದಿಲ್ಲ, ಕಟ್ಟಡಗಳು ಇದ್ರೊಳಗಡೆ ಇರೋದಿಲ್ಲ, ಹೃದಯದಲ್ಲಿ ಇರ್ತಾರೆ. ಆ ಹೃದಯದಲ್ಲಿ ಇದ್ದು ನಮ್ಮನ್ನ ನಡೆಸ್ತಾರೆ, ಮೈಂಡನ್ನ, ಹೃದಯವನ್ನ ನಡೆಸ್ತಾರೆ. ಸತ್ತೋದ್ಮೇಲೆ ಆತ್ಮನ ಪರಲೋಕರಾಜ್ಯಕ್ಕೆ ಹೋಗೋದಕ್ಕೆ ಪರಿಶುದ್ಧಾತ್ಮ ನಮ್ಮಲ್ಲಿ ಇರ್ತಾರೆ. ವಾಕ್ಯಗಳು, ಸತ್ಯಗಳು, ಪ್ರವರ್ತನೆಗಳು, ಮೈಂಡ್ಗಳು, ಯೋಚನೆಗಳು, ಮಾತುಗಳು, ಇದೇ ದೇವರು ಅಂತ. ಸ್ವಭಾವಗಳು, ಇದು ದೇವರಂತ ಗೊತ್ತಾಯ್ತು. ನೋಡ್ರಿ ಎಷ್ಟು ಅಜ್ಞಾನ. ಹೋಗ್ಬಿಟ್ಟು ನಾವು ಕೂಡ ಹಳೆ ಕಾಲದಲ್ಲಿ ಇದ್ದಾಗ ಸುಮ್ಮನೆ ಹಾಲು ಒಯ್ಯೋದು, ಅದೇನು ಕುಡಿಯೋದಿಲ್ಲ. ಈ ರೀತಿ ಎಷ್ಟೋ ಅಜ್ಞಾನದ ಕಥೆಗಳೆಲ್ಲ ಹೇಳ್ಬೋದು. ಸಾಂಪ್ರದಾಯಗಳು, ಮಂಗಳವಾರ ಏನು ಮಾಡಬಾರ್ದು, ಈ ದಿನ ಈ ಮಟನ್ ತಿನ್ನಬಾರ್ದು, ಆ ದಿನ ತಿನ್ನಬೇಕು, ಇದು ಸಾಂಪ್ರದಾಯಗಳು. ಡೈಲಿ ದೇವರ ಜೊತೆ ಐಕ್ಯತವಾಗಿರೋದು ಎಲ್ಲಿದೆ ನೋಡ್ರಿ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು. ಬಹಳ ಜನ ಯೇಸುಸ್ವಾಮಿ ನಂಬಿದ್ದಾರೆ, ಆದರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಅವರ ಜೀವಿತಗಳು, ಮಾತುಗಳು, ಪ್ರವರ್ತನೆಗಳಿಲ್ಲ. ಈಗೋ ಪ್ರಾಬ್ಲಮ್ ಅಂದ್ರೆ ಸ್ಪಿರಿಚುವಲ್ ಅಲ್ಲಿ ಬೆಳಿಬೇಕನ್ನೋ ಸ್ವಭಾವನೇ ಇಲ್ಲ, ಅವ್ರು ಬಿಟ್ಕೊಡೋದಿಲ್ಲ. ಆರ್ಟನ್ನ ಖಾಲಿ ಮಾಡಬೇಕು. ಏನ್ ಮಾಡಬೇಕು? ದೇವರ ವಾಕ್ಯಗಳು, ದೇವರ ಪ್ರಸನ್ನತೆ, ಅದು ಮಾತ್ರ ಇದ್ದು ಅವ್ರ ನಡೆಸುವಿಕೆಗೆ ಒಪ್ಪಿಸಿ ಕೊಟ್ಬಿಡ್ಬೇಕು. ನಿಮಗೆ ಒಳ್ಳೆ ಉದಾಹರಣೆ ಅಂದ್ರೆ ಮೋಸಸ್ ಹುಟ್ಟಿದಾಗಿಂದ ಅವನು ಎಲ್ಲದರಲ್ಲಿ ಪ್ರವೀಣಿತ. ಅವನು ರಾಮಸೇತದ ದೊಡ್ಡ ಪಟ್ಟಣವನ್ನೇ ಕಟ್ಟದಂತೆ. ಎಷ್ಟು ಜ್ಞಾನ ಇರ್ಬೋದು ಅವನು, ದೊಡ್ಡ ಪಟ್ಟಣ ಕಟ್ಟದವನಿಗೆ. ಯುದ್ಧದಲ್ಲಿ ವೀರ, ಯಾಕಂದ್ರೆ ಅವನು ಪಾರೋನನ ಮಗ, ಅವನು ಪಾರೋನ ಮಗಳು ಸಾಕಿದ್ದು. ಅಲ್ಲೊಂದು ಅವರ ಸೈನ್ಯಗಳು ದೊಡ್ಡದು. ಎಜುಕೇಶನ್, ಎಷ್ಟು ದೊಡ್ಡ ಎಜುಕೇಶನ್. ಅದರಲ್ಲಿ ಯುದ್ಧದಿಂದ ಹಿಡಿದು, ಓದೋದ್ರಿಂದ ಹಿಡಿದು ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ. ಯಾಕಂದ್ರೆ ಹೊರಗಡೆಯಿಂದ ಯುದ್ಧಕ್ಕೆ ಬಂದರೆ ಯಾವ ರೀತಿ ಯುದ್ಧ ಮಾಡಬೇಕು, ರಾಜ ಅಲ್ಲ, ರಾಜನ ಮಗ ತಾನೆ. ಎಲ್ಲ ಟ್ರೈನಿಂಗ್ ಆಯಿತು. ಬಟ್ ಅವರು ಆದ ಟ್ರೈನಿಂಗ್ ಎಲ್ಲ ಇಟ್ಕೊಂಡ ಮೇಲೆ ಅವನ ಮೀಡಿಯಾನಿಗೆ ಓಡಿಸ್ಬಿಟ್ರು. ಯಾವುದೋ ಒಂದು ದೇವರು. ಅವನು ಅಲ್ಲೂ ಹೋಗಿ, ಇಲ್ಲಿ 40 ವರ್ಷ ಟ್ರೈನಿಂಗು, ಅಲ್ಲೂ ಹೋಗಿ 0 ಮಾಡಿದ್ರು. ಅವನಿಗೆ 40 ವರ್ಷ ಮೇಕೆ ಕಾಯ್ತಾ ಇದ್ದ, ಕುರಿಗಳು ಕಾಯ್ತಾ ಇದ್ದ. ಎಷ್ಟು ದೊಡ್ಡ ಎಜುಕೇಟೆಡ್, ಯುದ್ಧದಲ್ಲಿ ವೀರ, ಏನಿರದಾಗಿ ಅದನ್ನು ಕಾಯ್ತಾ ಇದ್ದಾನೆ.
ಏನಕ್ಕೆ ಈ ಟ್ರೈನಿಂಗ್ ಅಂತ ಹೇಳಿದ್ರೆ ಅವ್ರ ಹೃದಯದಲ್ಲಿ ದೇವರು ಮಾತಾಡ್ತಾರೆ. ಎಲ್ಲ ನಿಮಗೆ ಗೊತ್ತು. ಆ ಗಿಡ ಉರಿತಾ ಇರ್ತತೆ, ನೋಡಿದ್ರೆ ಅದು ಮಾತಾಡುತ್ತೆ. ಹತ್ರ ಹೋದ್ರೆ ಗಿಡ ಸುಟ್ಟೋಗೋದಿಲ್ಲ, ಬಟ್ ಬೆಂಕಿ ಉರಿತಾ ಇರುತ್ತೆ. ಹತ್ರ ಹೋಗಿ ಮಾತಾಡೋದನ್ನ ಕೇಳ್ತಾನೆ. ಅವಾಗ 40 ವರ್ಷ ಆದಮೇಲೆ, ಅಂದ್ರೆ ಇವನು ಹುಟ್ಟಿದಾಗಿಂದ 40 ವರ್ಷ ಈಜಿಪ್ಟಲ್ಲಿ ಇರ್ತಾನೆ ಫಾರೋನನ ಮಗನಾಗಿ. 40 ವರ್ಷ ಮೀಡಿಯನ್ ದೇಶದಲ್ಲಿದ್ದಾನೆ. 80 ವರ್ಷ, 80 ವಯಸ್ಸು ಎಂಡಲ್ಲಿ ದೇವರವನ್ನ ಕರೀತಾರೆ. ಆ 40 ವರ್ಷ ಏನು ಟ್ರೈನಿಂಗ್ ತಗೊಂಡದೆಲ್ಲ ಡೆಡ್ ಆಗಿ, ಈ 40 ವರ್ಷ ದೇವ್ರೇನು ಅವನಿಗೆ ಮೇಕೆ ಮೇಯಿಸ್ಬೇಕಾದ್ರೆ ಎಲ್ಲ ಆತ್ಮದಲ್ಲಿ ಎಲ್ಲ ಅದನ್ನು ಕಲ್ತಿರೋದೆಲ್ಲ ಝೀರೋ ಮಾಡಿ, ಈ 40 ವರ್ಷ ದೇವರ ಟ್ರೈನಿಂಗ್ ಕೊಡ್ತಾರೆ. ಆತ್ಮೀಯ ಅಭಿಷೇಕ, ದೇವರ ಜೊತೆ ಮಾತಾಡುವುದು, ಸ್ಪಿರಿಚುವಲ್ ಅಭಿಷೇಕ ಟ್ರೈನಿಂಗ್ ಕೊಟ್ಟು ಇನ್ನು 40 ವರ್ಷ ಐಗುಪ್ತ ದೇಶದಲ್ಲಿ ಇಸ್ರೇಲ್ ಜನಗಳನ್ನ ಬಿಡಿಸಿ ನಡೆಸೋದಿಕ್ಕೆ ದೇವರ ಜೊತೆಗೆ ಮುಖಾಮುಖವಾಗಿ ಮಾತಾಡೋದು, 10 ಆಜ್ಞೆಗಳನ್ನ ತರೋದು. 2 ಸಲ 40 ದಿನ ದೇವ್ರ ಜೊತೆಯಲ್ಲಿ ಹೋಗಿ ಕುತ್ಕೊಂಡು ಆಜ್ಞೆಗಳನ್ನ ತರೋದು. ದೇವರಲ್ಲಿ ಇನ್ನೂ ಮಹಿಮೆ, ಇನ್ನೂ ನೋಡ್ಬೇಕಂತೇಳಿ, ಇಲ್ಲ ನಾನು ನೋಡೋಕ್ಕಾಗಲ್ಲ, ಹಿಂದ್ಗಡೆ ಭಾಗ ನೋಡ್ತೀಯ ಅಂತೇಳಿ ದೇವರ ಜೊತೆಯಲ್ಲಿ ಮುಖಾಮುಖಿಯಾಗಿ ಮಾತಾಡುವಂಥ ಒಂದು ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ಎಷ್ಟೇ ಯೂಟ್ಯೂಬ್ಗಳು, ವಾಟ್ಸಪ್ಗಳು, ಎಷ್ಟೇ ಲೋಕದ ಜ್ಞಾನ ಇದ್ರೂ ಕೂಡ ಆತ್ಮಿಕ ಜ್ಞಾನ ಹೇಳಿದ್ರೆ ಅಜ್ಞಾನನೇ. ಇದೆಲ್ಲ ಅಳಿದು ಹೋಗುವಂಥದ್ದು. ಈ ಲೋಕದ ಜ್ಞಾನಗಳೆಲ್ಲ ಅದು ಝೀರೋ. ಅದು ಯಾರನ್ನು ದೇವರು ನಮ್ಮದೇ ಇರೋರನ್ನ ನೋಡ್ರಿ, ಅವ್ರ ಮಾತುಗಳು, ಪ್ರವರ್ತನೆಗಳು ಲೋಕಕ್ಕೆ ಸಂಬಂಧಪಟ್ಟದಾಗಿದ್ರು ಕೂಡ, ಪಾಪಕ್ಕೆ ಸಂಬಂಧಪಟ್ಟಾಗಿದ್ರು ಕೂಡ, ಅದವರ ಒಂದು ಸಂತೋಷ ಉಳ್ಳದ್ದು, ಸಮಾಧಾನ ಉಳ್ಳದ್ದು, ಮಾಡೋ ಕಾರ್ಯಗಳೆಲ್ಲ ಸಕ್ಸಸ್ ಉಳ್ಳದ್ದು, ಅದರಿಂದ ಬೇರೆಯವರಿಗೆ ಪ್ರಯೋಜನಕರವಾಗಿರೋದು. ಅವರು ಎಷ್ಟೋ ಜನ ಅದರಿಂದ ಆ ನೆರಳಲ್ಲಿ ಬಾಳುವಂಥವರು, ಆ ಕುಟುಂಬಗಳಿಗೆ ಆಲೋಚನೆ ಕೊಟ್ಟರೆ ಸಕ್ಸಸ್ಫುಲ್ ಆಗಿ ಬಾಳುವಂಥವ್ರು, ನಡೆಯುವಂಥವ್ರು. ಮ್ಯಾರೇಜ್ ಮಾಡಿದ್ರೆ ಫೇಲಿಯರ್ ಇಲ್ಲ, ಒಂದು ಕೈ ಇಟ್ಟು ಕೆಲಸ ಮಾಡಿದ್ರೆ ಏನೇ ಮಾಡಿದ್ರು ಸಕ್ಸಸ್. ಒಂದು ಚಿಕ್ಕದಾಗಿ ಒಬ್ರಿಗೆ ಮ್ಯಾರೇಜ್ ಮಾಡಿದ್ರೆ ಅವ್ರು ಡೈವರ್ಸ್ ಆಗಿಬಿಡ್ತಾರೆ. ಆ ಥರ ಅಲ್ಲ. ದೇವ್ರ ಚಿತ್ತ ಇದೆಯಾ ಇಲ್ಲ ಅಂತೇಳಿ ಆಲೋಚನೆ ಕೊಡುವವರು, ಕುಟುಂಬ ನಡೆಸುವವರು, ಒಂದು ಸಭೆ ನಡೆಸುವವರು, ಆ ಸಭೆಯಲ್ಲಿರೋರಿಗೆ ಒಳ್ಳೆ ಆಲೋಚನೆ ಕೊಟ್ಟು ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡೆಸುವಂಥವ್ರು. ಈ ರೀತಿ ಬೈಬಲಲ್ಲಿ ಓದ್ರಿ, ಕೀರ್ತನೆ 32:8 ಅದನ್ನೇ ಓದ್ತಾ ಇರೋದು. ಇನ್ನು ಬೇಕಾದಷ್ಟಿದೆ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನ ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುತ್ತಾನೆ. ದೇವರು ಕೊಡುವ, ಅವ್ರ ಸೃಷ್ಟಿಕರ್ತನು, ಅವ್ರು ಕೊಡುವ ಆಲೋಚನೆ, ಅವ್ರು ಕೊಡುವ ವಿಸ್ಡಮ್, ಇನ್ಸ್ಟ್ರಕ್ಷನ್, ಕೌನ್ಸಿಲಿಗೆ ಬೈಬಲ್ಕಿನ್ನ ಎಷ್ಟೋ. ಇವಾಗ ಮದುವೆ ಮಾಡ್ತಾರೆ, ಸಭೆಯಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್ ಬರುತ್ತೆ, ಮಕ್ಕಳದು ತಂದೆ ತಾಯಿದು ಮಕ್ಕಳು ಎಲ್ಲ ಕೌನ್ಸಿಲಿಂಗ್ ಬೈಬಲಲ್ಲಿ ಎತ್ತಿಟ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವ್ರನ್ನ ನಡೆಸ್ಬೇಕು. ಇವಾಗ ಏನು ಮಾಡ್ತಾರೆ, ಸಭೆಯಲ್ಲಿರೋರನ್ನ ಸ್ವಲ್ಪ ಜನ ಸ್ವಾಮಿ ನಂಬಿರೋರು ಬೇಡ, ಸಭೆಯಲ್ಲಿ ಇರೋ ದೇವರ ಕೌನ್ಸಿಲಿಂಗ್ ಬೇಡ, ಅವ್ರ ಇನ್ಸ್ಟ್ರಕ್ಷನ್ ಬೇಡ, ಆಸ್ಪತ್ರೆಗೆ ಹೋಗೋಣ, ಬೆಂಗಳೂರಲ್ಲಿದ್ದರೆ ನಿಮಾನ್ಸಿಗೆ ಹೋಗೋಣ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದೇನೋ ಮೈ ಚೆನ್ನಾಗಿಲ್ದಿದ್ರೆ ಹೋಗೋದು ಓಕೆ, ಬಟ್ ಕೌನ್ಸಿಲಿಂಗ್ ಹೇಳ್ತಾ ಇದ್ದೀನಿ. ಆರೋಗ್ಯದಾಯಕನಂತ ದೇವ್ರು ಹೇಳಿರ್ತಾರೆ, ಸರಿ ಟ್ರೈ ಮಾಡೋಣ, ದೇವ್ರ ಹತ್ರ ಪ್ರೇಯರ್ ಮಾಡಿದ್ರೆ ದೇವ್ರ ಸ್ವಸ್ಥ ಕೊಡ್ತಾರೆ. ದೇವ್ರ ವಿಶ್ವಾಸ ನೋಡ್ತಾರೆ, ದೇವ್ರ ಹತ್ರ ಬಂದ್ರೆ ದೇವ್ರು ಕೊಡ್ತಾರೆ. ಒಂದು ಹೆಂಗಸು ಡ್ರೆಸ್ ಮುಟ್ಟಿದ್ರೆ ಸ್ವಸ್ಥ ಆಗ್ತೀನಿ ಅಂತ ನೆನ್ಸ್ಕೊಂತು, ಮುಟ್ಟಿದ ತಕ್ಷಣ ಸ್ವಸ್ಥ ಸಿಕ್ತು. ಅದೇಗೆ ದೇವ್ರು ಮುಟ್ಟಿದ ಪ್ರಯತ್ನ ಮಾಡದೆ ಈ ಅಮ್ಮ ಮನಸ್ಸಿನಲ್ಲಿ ಅನ್ಕೊಂಡು ಮುಟ್ಟಿದ ತಕ್ಷಣ ಸ್ವಸ್ಥ ಆಗ್ತೀವಿ. ಇವ್ರ ವಿಶ್ವಾಸನೇ ಅದು. ದೇವರೇ ಹೇಳ್ತಾರೆ, ನಿನ್ನ ವಿಶ್ವಾಸ ನೀನು ರಕ್ಷಿಸ್ತಂತ. ಅಂದ್ರೆ ಫೇತ್ ಮೇಲೆ ಡಿಪೆಂಡ್ ಆಗುತ್ತೆ. ದೇವ್ರ ಮೇಲೆ ಎಷ್ಟು ಫೇತ್ ಇಟ್ಟಿದ್ದಾರೆ, ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಅವ್ರ ದೇವರಿಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ, ಅದು ಅವರ ದೇವರಿಗೋಸ್ಕರ ಮಾಡೋದು ಪರಲೋಕದಲ್ಲಿ ಶಾಶ್ವತ ಆಗಿರುತ್ತೆ. ಈ ಲೋಕದಲ್ಲಿ ಮಾಂಸಿಕದಲ್ಲಿ ಮಾಡೋದು, ಮಕ್ಕಳನ್ನ ಬೆಳೆಸೋದು ಕೂಡ ಅದು ಕರ್ತವ್ಯ ಅಷ್ಟೇ. ಆದರೆ ಅವ್ರನ್ನ ದೇವರಲ್ಲಿ ಬೆಳೆಸಿದ್ರೆ ಮಾತ್ರನೇ ತಂದೆ ತಾಯಿಗಳು ಫಲ ಸಿಗುತ್ತೆ. ಯಾಕಂದ್ರೆ ಅವರು ಆತ್ಮ ಪರಲೋಕ ರಾಜ್ಯಕ್ಕೆ ಹೋಗುತ್ತೆ, ಮಕ್ಕಳು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಇನ್ನೊಂದಿದೆ ವಾಕ್ಯ. ಇವಾಗ ನಾವು ಇಷ್ಟೊತ್ತು ಕೀರ್ತನೆ 32:8 ನೋಡಿದ್ವಿ. ಇವಾಗ ಜ್ಞಾನತಿಗಳು 3:5 ಅದರ ತೆಗಿರಿ, 3:5-6 ಓದೋಣ ನೋಡ್ರಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಭರವಸೆ ಬಿಡು. ನಿನ್ನ ಎಲ್ಲ ನಡವಳಿಕೆಯನ್ನು ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತ ನಿನ್ನ ಮಾರ್ಗವನ್ನು ಸರಗಮ ಮಾಡುವನು. ನೀನೇ ಬುದ್ಧಿವಂತನು ಎಂದೆಣಿಸದೆ. ಯೆಹೋವನಿಗೆ
ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇಲ್ಲಿ ನೋಡ್ರಿ, ನೀನೇ ಬುದ್ಧಿವಂತನೆಂದು ಎನಿಸದೆ. ಏನ್ ಮಾತಾಡಿದ್ರು ನನಗೆಲ್ಲ ಗೊತ್ತನ್ನೋರಿಗೆ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಿಲ್ಲ ಅಂದ್ರೆ ಅವನಿಗೆಲ್ಲ ಗೊತ್ತೈತೆ ಅಂತ ಅರ್ಥ. ಕನ್ನಡದಲ್ಲಿ ಒಂದು ಸಾಮೆತೆ ಇದೆ, ತುಂಬಿದ ಕೂಡ ತುಳ್ಕಳ ಅಂತ. ಎಲ್ಲ ಗೊತ್ತಿರ್ತದೆ, ಗೊತ್ತಿಲ್ಲ ತರ ಇರ್ತಾರೆ. ದೊಡ್ಡ ದೊಡ್ಡ ಕಾರ್ಯ ಮಾಡ್ತಿರ್ತಾರೆ, ಸುಮ್ಮನೆ ದೇವ್ರಿಗೋಸ್ಕರ ಬರ್ತಾರೆ, ಏನು ಇಲ್ದಾರೆ. ಯಾಕಂದ್ರೆ ಅವರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ, ಅವರಿಗೆ ಅಷ್ಟು ಮೆಚುರಿಟಿ ಇರೋದಿಲ್ಲ. ಅವ್ರನ್ನ ತಾನೇ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಏನು ಮಾಡೋಕ್ಕಾಗದಾಗೆ, ಅಯ್ಯೋ ನಮ್ಮನ್ನ ಹಿಂಗೆ ಅಂದ್ಬಿಟ್ರಲ್ಲ. ಯಾರಾದ್ರೂ ಬೈದ್ರೇನು, ತಪ್ಪೇ ಮಾಡಿರಲ್ಲ, ಬೈದ್ರೇನು ಅವ್ರೇನ್ ಮಾಡ್ತಾರೆ, ನನ್ನನ್ನು ಬೈಯಲ್ಲ ದೇವ್ರನ್ನ ಬೈತಾರೆ, ಅವ್ರಿಗೆ ಹೊಟ್ಟೆ ಕಿಚ್ಚಂದ ಬೈತಾರಂತ ಅವ್ರನ್ನೆಲ್ಲ ಕ್ಷಮಿಸಿ ಹೋಗುವ ಅಷ್ಟ್ರ ಮಟ್ಟಿಗೆ ಸ್ಪಿರಿಚುವಲ್ ಅಲ್ಲಿ ಬೆಳೆದಿರಬೇಕು. ಅಷ್ಟ್ರ ಮಟ್ಟಿಗೆ ಇಲ್ಲ. ಅದಕ್ಕೆ ಇವತ್ತು ವಾಕ್ಯ ಏನು ಗೊತ್ತಾ, ಇದೇ ಮಾಡ್ತಿದ್ಯಾ, ಕನ್ಫ್ಯೂಷನ್ ಲೈಫ್, ಪರ್ಫೆಕ್ಟ್ ಲೈಫ್. ಮೊದಲನೇದು ಬಂದು ದೇವರ ಆಲೋಚನೆಯನ್ನ ಕೇಳಿ, ಕೌನ್ಸಿಲಿಂಗ್, ವಿಸ್ಡಮ್, ಇನ್ಸ್ಟ್ರಕ್ಷನ್ಸ್, ಇದೆಲ್ಲ ಅವ್ರನ್ನ ಕೇಳಿ ನಡೆದ್ರೆ, ಅವ್ರು ಕೇಳಿದ್ರೆ ಕೊಡ್ತಾರಂತಿದೆ, ಸುಮ್ಮನೆ ಕೊಡಲ್ಲ. ಕೇಳಿದ್ರೆ ಕೊಟ್ಟು ನಡೆಸ್ತಾರೆ. ಅದೊಂದು ಪ್ರೋಟೋಕಾಲ್ ಇದೆ, ಕೇಳಿದ್ರೇನೆ ಕೊಡೋದು. ಕೇಳದೇ ಇದ್ರೆ ನಿನಗೆ ದೇವರು ವಿಲ್ ಪವರ್ ಕೊಟ್ಟಿದ್ದಾರೆ, ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಕೇಳಿದ್ರೆ ಕೊಡ್ಬೋದು, ಕಳೆದಿದ್ರೆ. ಇವಾಗ ಯೇಸಮ್ಮನ ಎಲ್ಲ ಟಚ್ ಮಾಡ್ತಾ ಇದ್ರು, ವಿಶ್ವಾಸದಿಂದ ಮುಟ್ಟಿದ ತಕ್ಷಣ ಸ್ವಸ್ಥ ಆಯ್ತು. ಇಲ್ಲಿ ಎರಡನೇದಾಗಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನೀನೇ ಬುದ್ಧಿವಂತನೆಂದು ಎನಿಸದೆ. ಸ್ವಬುದ್ಧಿ, ಸ್ವಂತ ಜ್ಞಾನ ನಿನಗೆ ಎಲ್ಲಿಂದ ಬರುತ್ತೆ? ಅಷ್ಟು ಜ್ಞಾನವಂತನು ನೀನು ಎಲ್ಲಿಂದ ಬಂದೆ? ನೀನು ಸೃಷ್ಟಿ ಮಾಡಿದ್ಯಾರು? ನೀನು ಹೆಂಗೆ ಬಂದೆ? ನಿನಗಿಷ್ಟು ಜ್ಞಾನ ಬರೋದಿಕ್ಕೆ ಹೆಂಗ್ ಸಾಧ್ಯ? ಆ ದೇವರೇ ಕೊಡೋದು. ಬಟ್ ಅದು ದೇವರಿಗೆ ಒಪ್ಪಿಸಿಕೊಡ್ಬೇಕು, ಟ್ಯಾಂಕ್ಸ್ ಹೇಳಬೇಕು, ದೇವರಿಂದ ನಡೆದಿದ್ದೀನಿ ಅಂತ, ದೇವರೇ ಇದನ್ನೆಲ್ಲ ಮಾಡಿದ್ದಾರೆ ಅಂತ, ದೇವರು ಎತ್ತಿ ಇದನ್ನೆಲ್ಲ ಕಂಡಿಡಿಯಕ್ಕೆ ಉಪಯೋಗಿಸೋದಕ್ಕೆ ಮಾಡಿದ್ದಾರೆ ಅಂತ ಹೇಳಿ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಇವಾಗ ಏನೇನೆಲ್ಲ ಕಂಡಿಡಿತಾರೋ ಅವರೆಲ್ಲ ದೇವರು, ಓಹೋ ನಮ್ಮ ಮೂಲಕ ದೇವರು ಇದನ್ನು ಕಂಡಿಡಿಯೋದಕ್ಕೆ ಸಹಾಯ ಮಾಡಿದ್ರಂತ ಸಾಕ್ಷಿ ಹೇಳ್ತಾರೆ. ದೇವ್ರು ನಂಬಿರೋ ಮಕ್ಕಳೇ ಅಧಿಕವಾಗಿ ಕಂಡಿಡಿದಿರೋದು ಕೂಡ. ರೈಟ್ ಬೆಂದರ್ಸ್, ಏರೋಪ್ಲೇನ್ ಆಗಲಿ, ಕರೆಂಟ್ ಆಗಲಿ, ತಾಮಾಲಿಸಲ್ಲ, ದೇವ್ರು ನಂಬಿರೋ ಮಕ್ಕಳೇ, ತಾಯಂದ್ರು, ದೇವರಿಗೆ ಭಯಭಕ್ತಿ ಉಳ್ಳ ಮಕ್ಕಳೇ ಇದೆಲ್ಲ ನೋಡೋದು. ಮೊದಲನೇದು ದೇವರ ಹತ್ರ ವಿಸ್ಡಮ್ ಅನ್ನು, ಇನ್ಸ್ಟ್ರಕ್ಷನ್ ಅನ್ನು, ಕೌನ್ಸಿಲಿಂಗ್ ಅನ್ನು ದೇವರ ಹತ್ರ ಕೇಳಿ ಪಡೆದು ಜೀವನ ನಡೆಸಿದ್ರೆ ಲೈಫ್ ಈಸ್ ಪರ್ಫೆಕ್ಟ್, ಸೂಪರ್ ಆಗಿರುತ್ತೆ. ನಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡು, ನನಗೆ ಬುದ್ಧಿ ಐತಂತ ಅನ್ಕೊಂಡು ಏನ್ ಮಾಡಿದ್ರು ಫೇಲರ್, ಏನೋ ದೊಡ್ಡ ಸಾಧನೆ ಮಾಡೋ ಥರ ಆ ಟೈಮಿಂಗ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಅದು ಕರೆಕ್ಟಾಗಿ ಇರೋದಿಲ್ಲ. ಒಂದು ಫ್ಯಾಮಿಲಿ ಬಂದು ಒಬ್ಬ ಕೇಳಿದ್ನಂತೆ, ಅಪ್ಪ ನನಗೆ ಮದುವೆ ಮಾಡ್ರಿ, ಈ ಹುಡುಗಿನ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಅವನು ಕೇಳೋನು ರಕ್ಷಣೆ ಹೊಂದಿಲ್ಲ, ಯೇಸಮ್ಮಿ ನಂಬಿಲ್ಲ. ಇವರು ಮಾಡೋರು ರಕ್ಷಣೆ ಹೊಂದಿಲ್ಲ, ಸ್ಪಿರಿಚುವಲ್ ಅಲ್ಲಿ ಇಲ್ಲ. ಹೋಗಿ ಮಾಡಿದ್ದಾರೆ ಮದುವೆ. ಇವ್ರು ಮದುವೆ ಮಾಡೋದು ಪಾಸ್ಟರ್ನ ಸುಮ್ಮನೆ ಕರೆಯೋದು. ಅಲ್ಲಿ ಪಾಸ್ಟರ್ನ ಪ್ರಾರ್ಥನೆ ಮಾಡೋಕ್ಕೂ ಬಿಡಲ್ಲ, ಅಲ್ಲಿ ಸತ್ಯ ಹೇಳೋಕ್ಕೂ ಬಿಡಲ್ಲ. ಮೊದಲೇ ಹೋಗಿ ಪ್ರೇಯರ್ ಮಾಡಿ, ದೇವ್ರ ಚಿತ್ತ ಇದೆಯಾ ಏನಿಲ್ಲ, ಸ್ಪಿರಿಚುವಲ್ನೆಸ್ ಇರಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹೋಗಿ ಮದುವೆ ಮಾಡಿಬಿಟ್ರು. ಮಾನಸಿಕದಲ್ಲಿ ಲೋಕದಲ್ಲಿ ಇರೋರು ಸೇವಕರ ಹತ್ರ ಬಂದು ಮಾಡಿಸ್ಕೊಂಡಿಲ್ಲ. ಇವರು ಸೇವಕರನ್ನ ಟೈಮಿಗೆ ಕಾಣಿಕೆಗೋಸ್ಕರನೋ ಏನಕ್ಕ ಟೈಮಿಂಗ್ ಬನ್ರಿ ಅಂತ ಕೊಟ್ಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ ಅಷ್ಟೇ, ಹೋಗು ನೀನಂತ. ಅವರ ಆಲೋಚನೆಗಳನ್ನ ಕೇಳಲ್ಲ, ದೇವರ ಆಲೋಚನೆಗಳನ್ನ ಕೇಳಲ್ಲ. ಯಾಕಂದ್ರೆ ಸೇವಕರಂದ್ರೆ ದೇವರ ಜೊತೆಯಲ್ಲಿ ಮಾತಾಡ್ಕೊಂಡು, ಅವರು ದೇವರ ಕೃಪೆಯಲ್ಲಿ, ದೇವರ ಜ್ಞಾನದಲ್ಲಿ ಅವ್ರ ಬೈಬಲ್ ಓದ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಬೇರೆಯವ್ರನ್ನ ನಡೆಸುವ ಒಂದು ಕೃಪೆ. ಅವರು ಎಂಟಿನೇ, ಮೋಸಸ್ ಎಂಟಿನೇ, ಅವ್ರನ್ನ ಎತ್ತಿ ದೇವ್ರು ಉಪಯೋಗಿಸ್ತಾರೆ. ವ್ಯಾಧಿಗಳು ಹೋಗೋದಾಗಲಿ, ಅವ್ರ ಹೃದಯಗಳು ಪರಿವರ್ತನೆ ಆಗಲಾಗಲಿ, ದೇವಗಳು ಹೋಗೋದಾಗಲಿ, ಅವ್ರ ಕುಟುಂಬಗಳಿಗೆ ಕಟ್ಟಲ್ಪಡೋದಾಗಲಿ, ದೇವರು ಅವ್ರನ್ನ ಎತ್ತಿ ಉಪಯೋಗಿಸ್ತಾರೆ. ಹೋಗಿ ಮಾಂಸದಲ್ಲಿ ಮದುವೆ ಮಾಡ್ಬಂದ್ರು. ಹೋದ ವಾರ ಮೆಸೇಜ್ ಬರ್ತದೆ, ಆ ಹುಡುಗಿನ ಬಿಟ್ಟು ಅವ್ನು ಓಡೋಗ್ಬಿಟ್ಟ. ಮದುವೆ ಮಾಡಿದವರು ಇನ್ನೂ ಈಗೋ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಆಹಾ ಹೂ ಅಂತ ಮಾಡಿದ್ರೆ ಅದು ಸಕ್ಸಸ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಮದುವೆ ಅನ್ನೋದು 100 ವರ್ಷದ ಒಂದು ಲೈಫು, ಅವರ ಸಂತತಿಗಳು ಚೆನ್ನಾಗಿರ್ಬೇಕು. ಇವೆಲ್ಲ ಏನು ಹೇಳಿದೆ, ಏನಿದೆಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವಂಥದ್ದು. ನೀನೇ ಬುದ್ಧಿವಂತನೆಂದು ಎನಿಸಿಕೊಳ್ಳುವ, ನಾನೇ ಬುದ್ಧಿವಂತ. ಮಾಂಸಿಕದಲ್ಲಿ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಬಿಸ್ನೆಸ್ ಆಗಲಿ, ಫ್ಯಾಮಿಲಿ ಆಗಲಿ, ಮದುವೆ ಆಗಲಿ, ಓದೋದಾಗಲಿ,
ಎಲ್ಲದರಲ್ಲೂ ದೇವರ ಒಂದು ಪರ್ಫೆಕ್ಟ್ ಲೈಫ್ ಮಾಡಬೇಕು ಅಂತ ಹೇಳಿದ್ರೆ ದೇವರ ಜೊತೆಯಲ್ಲಿ ಆಲೋಚನೆಗಾರನಾಗಿ ದೇವರನ್ನ ಇಟ್ಕೊಂಡು ನಡೆಸಿದ್ರೆ ಮಾತ್ರನೇ ಅದು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ, ಪ್ರಾರಂಭದಲ್ಲಿ ಅಲ್ಪವಾಗಿದ್ರು ಎಂಡ್ ಸೂಪರ್ ಆಗಿರುತ್ತೆ. ಆ ಥರ ನಾವು 10 ವರ್ಷ ಮಾಡಿದ್ದೀನಿ. 97 to 207 ವರೆಗೂ ಮುಗಿಪಲ್ಲ ಸೂಪರ್ ಆಗಿತ್ತು. ಮದುವೆ ಆಗದೇ ಇದ್ದಾಗ ಒಂದು 10 ವರ್ಷ ಸೇವೆ ಮಾಡಿದ್ವಿ. ಸಖತ್ತಾಗಿ ಈ ಮುಗಿಪು ಸಖತ್ತಾಗಿರುತ್ತೆ. ಮೆಸೇಜ್ ಅರ್ಥ ಆಗ್ತಿದ್ಯಾ? ದೇವರ ಒಂದು ಕೌನ್ಸಿಲಿಂಗ್, ದೇವರ ಒಂದು ಜ್ಞಾನ, ದೇವರ ಒಂದು ಇನ್ಸ್ಟ್ರಕ್ಷನ್, ಈಗ ಹೋಗು, ಈಗ ಮಾತಾಡು, ಈಗ ಮಾತಾಡಬೇಡ, ಇದು ಯೋಚನೆ ಮಾಡ್ತಿರೋ ತಪ್ಪು ಕರೆಕ್ಟ್ ಅಂತ ಮಾತಾಡುವ ಆ ಹೋಲಿ ಸ್ಪಿರಿಟ್ ಜೊತೆ ಕೌಂಟಿಂಗ್. ಈ ಲವರ್ಸ್ ಫೋನಲ್ಲಿ ಕುತ್ಕೊಂಡು 24 ಮಾತಾಡ್ತಾರೆ. ಆ ರೀತಿ ದೇವರಲ್ಲಿ ಇದ್ದು ಮಾಡುವ ಕೆಲಸಗಳೆಲ್ಲ ಸಕ್ಸಸ್. ಸ್ವಲ್ಪ ದಿನ ಆದಮೇಲೆ ಇವನು ಮರಣ ಹೊಂದಿದ್ರೆ ಇವನಿಂದ ಎಷ್ಟೋ ಕುಟುಂಬಗಳು ಆಶೀರ್ವಾದಿಸಲ್ಪಟ್ಟಿರುತ್ತದೆ, ಎಷ್ಟೋ ಕುಟುಂಬಗಳು ಬೆಳಕಾಗಿರುತ್ತದೆ, ಎಷ್ಟೋ ಕುಟುಂಬಕ್ಕೆ ಇವರು ಮಾದರಿಯಾಗಿ ಇರ್ದಿರ್ತಾರೆ, ಎಷ್ಟೋ ಕುಟುಂಬಗಳು ಪಾಪದಲ್ಲಿ ಇರೋರನ್ನ ಬಿಡುಗಡೆ ಮಾಡಿರ್ತಾರೆ. ಇವರಿಂದ ಎಷ್ಟೋ ಜನಗಳು ನರಕಕ್ಕೆ ಹೋಗೋರೆಲ್ಲ ಪರಲೋಕ ರಾಜ್ಯಕ್ಕೆ ನಡೆಸಿರ್ತಾರೆ. ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಅವ್ರ ರಿಲೇಷನ್ಗಳು ಚೆನ್ನಾಗಿರುತ್ತೆ, ಎಷ್ಟೋ ಜನಕ್ಕೆ ಬೆಳಕಾಗಿ ಬಾಳಿರ್ತಾರೆ. ಆದ್ರೆ ಅವ್ರನ್ನ ಯೂಸ್ ಮಾಡಬೇಕು. ಈ ಸ್ವಬುದ್ಧಿಯನ್ನು ಇಟ್ಕೊಂಡವರು, ನಾನೇ ಬುದ್ಧಿವಂತನೆಂದು ಎಣಿಸುವವರು, ಇವರ ಪಾಡು ಏನೇ ಅಂತ ಹೇಳಿದ್ರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡವರು ಏನು ಯೋಚನೆ ಮಾಡಿದ್ರು, ಏನು ಮಾತಾಡಿದ್ರು ಬರೀ ಈಗೋ ಪ್ರಾಬ್ಲಮ್ ಇರೋದ್ರಿಂದ ತನಗೆ ಹೆಚ್ಚಿಗೆ ಬರಬೇಕು. ಏನೇ ದೇವ್ರು ನಮ್ಮನ್ನು ಉಪಯೋಗಿಸ್ತಾರೆ, ಅದು ದೇವರ ಮಹಿಮೆ ಉಂಟಾಗಲಿ ಅಂತ ಅವ್ರು ಬಿಟ್ಬಿಟ್ಟು ಯೋಚನೆಗಳೆಲ್ಲ ಇಲ್ಲದೆ ಇರೋದ್ರಿಂದ ಅವ್ರು ಮಾಡೋದೆಲ್ಲ ಆಹಾ ನಾನು ಮಾಡಿದೆ ನೀನು ಮಾಡಿದೆ ಅಂದ್ಕೊಂಡು ಏನು ಮಾಡಿದ್ರೆ ಏನು ಮಾಡಿರೋದಿಲ್ಲ, ಎಲ್ಲ ನಾಶನ ಆಗೋಗಿರುತ್ತೆ. ಬ್ಲೆಸ್ಸಿಂಗ್ ಏನು ಇರೋದಿಲ್ಲ. ಆದರೆ ಮಾತ್ರ ಅವರು ಅಲ್ಲಿ ದೊಡ್ಡದಾದ ಒಂದು ಮರ ಥರ, ಒಂದು ಗಿಡ ಇಟ್ಟು ಫಲ ಕೊಡುವ ಥರ ಅಲ್ಲಿ ಏನು ಇರೋದಿಲ್ಲ. ಅವರಿಂದ ಸತತವಾಗಿ ಇವರು ಹೋದ್ರೂ ಎಷ್ಟೋ ತಲೆಮಾರುಗಳು ಈ ಲೋಕ ಇರೋವರೆಗೂ ಬ್ಲೆಸ್ಸಿಂಗ್ ಆಗಿ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಏಸನವರು ಮಾಡಿ ಹೋಗಿದ್ದಾರೆ. ಅವರು ಮೆಂಟ್ಲು 10 ವಯಸ್ಸಲ್ಲಿ ಮೆಟ್ಲಾದವರು, 17 ವಯಸ್ಸಲ್ಲಿ ಮೆಟ್ಲಾಗಿದ್ದು ಚೆನ್ನಾಗಾದವರು ಮದುವೆ ಮಾಡ್ಕೊಳ್ದಾಗೆ ರಿಲೇಷನ್ ಎಲ್ಲ ಬಿಟ್ಟು ಒಂದು ಸ್ವಂತ ಸೈನ್ಯವನ್ನೇ ಎಬ್ಬರಿಸ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ವಿಶ್ವಾಸಿಗಳಕ್ಕಿಂತ ಶಿಷ್ಯಂದರು ಬೈಬಲ್ ಟ್ರೈನಿಂಗ್ ಕೊಟ್ಟು ಅವರು ಸೆಕೆಂಡ್ ಜನರೇಷನ್ ಎಬ್ಬರಿಸ್ಬಿಟ್ರು. ಸಭೆಗೆ ಸೇವೆ ಹೆಂಗೆ ಮಾಡ್ಬೇಕಂತ. ಇವಾಗ ಅವ್ರು ಮಾಡಿದಕ್ಕಿಂತ ಡಬಲ್ ಟ್ರಿಬಲ್ ಮಾಡ್ತಾ ಇದ್ದಾರೆ ಅವರು ಸೇವಕರುಗಳು. ಅವರು ಹೋಗಿದ ತಕ್ಷಣ ಅವ್ರು ಇಲ್ಲ, ಬಟ್ ಅವ್ರದ್ದು ಲೋಕ ಅಳಿದು ಹೋಗೋವರೆಗೂ ಆ ಮಿನಿಸ್ಟ್ರಿ, ಹೊಸನ ಮಿನಿಸ್ಟ್ರಿ, ಆ ವಿಶ್ವಾಸಿಗಳು, ಆ ಸೇವಕರನ್ನು ಎಬ್ಬಿಸಿರೋರು ಮಾಡ್ಕೊಂಡು ಹೋದ್ರೇನು ಅವರಿಗೇನೆ ಅದು ಫಲ. ಆ ರೀತಿ ಒಂದು ಕುಟುಂಬ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಒಂದು ಸಮುದಾಯಕ್ಕೆ ಬ್ಲೆಸ್ಸಿಂಗ್ ಆಗಲಿ, ಕೆಟ್ಟವನು ಬಂದು ಸಮುದಾಯಕ್ಕೆ ಕೇಡು, ಅವನಿಂದ ಬೇರೆಯವರಿಗೆ ನಷ್ಟ. ಪರ್ಫೆಕ್ಟ್ ಲೈಫ್ ಮಾಡ್ತಾ ಇಲ್ಲ. ದೇವ್ರನ್ನ ನಂಬ್ಕೊಂಡಿದ್ದ ತಕ್ಷಣ ಸ್ಟಾರ್ಟ್ ಆಗ್ಬಿಡ್ಬೇಕು ಅದು ಪರ್ಫೆಕ್ಟ್ ಲೈಫು. ಡೈಲಿ ಅವ್ರ ಜೊತೆ ಐಕ್ಯತೆ ಮಾಡೋದು, ಅವ್ರ ಜೊತೆ ಬಾಳೋದು. ಒಬ್ಬ ಈ ದೇವ್ರ ಜೊತೆಯಲ್ಲಿ ಇದ್ದು ಪ್ರಯಾಣ ಮಾಡ್ತಾ ಇದ್ದವನು ದೇವ್ರ ಜೊತೆ ಇಳಿದವ್ರ ಹತ್ರ ಮದುವೆ ಮಾಡಿಕೊಂಡು ಇವರು ಸ್ಪಿರಿಚುವಲ್ ಬಾಳೋದಕ್ಕೆ ಹೋಗ್ತಾ ಇರ್ತಾರೆ. ಇವರು ಲೋಕದ ಮಾಂಸಿಕದಲ್ಲಿ, ಆಡಂಬರಗಳಲ್ಲಿ, ಲೋಕದ ಇದರಲ್ಲಿ ಇದ್ದುಕೊಂಡು ಇವ್ರು ಇದಕ್ಕೆ ಎಳಿತಾರೆ, ಇವನು ಸ್ಪಿರಿಚುವಲಿಗೆ ಎಳಿತಾನೆ. ಎಂದು ಲೆವೆಲ್ಲಾಗಿ ಹೋಗ್ಬೇಕು. ಆ ಕಾಲದಲ್ಲಿ ಹೊಲ ಉಣ್ಣೆ ಮಾಡೋದಕ್ಕೆ 2 ದನನ ಕಟ್ಟಿರ್ತಾರೆ. ಅದು ಲೆವೆಲ್ಲಾಗಿ ಹೋದ್ರೇನೆ ಇದು ಇದೊಂದು ಕಡೆ ಎಳೆಯೋದು, ಇದೊಂದು ಕಡೆ ಎಳೆಯೋದು. ಇಲ್ಲ ಅವನು ಅದನ್ನ ನೋಡ್ರಿ, ನೀವು ಯಾವಾಗಲಾದ್ರೂ ಹೊಲಕ್ಕೆ ಹೋದಾಗ ವಿಲೇಜ್ಗಳಲ್ಲಿ ಹೋದ್ರೆ ಈ ಕಡೆ ಸ್ಟ್ರೈಟಿಗೆ ಹೋದ್ರೆ ಸ್ಟ್ರೈಟಿಗೆ ಬರ್ತದೆ, ಸ್ಟ್ರೈಟಿಗೆ ಹೋದ್ರೆ ಸ್ಟ್ರೈಟಿಗೆ ಬರುತ್ತೆ. ಈಗ ಹೋಗೋದು ಬರೋದು ಲೆವೆಲ್ಲಾಗಿರುತ್ತೆ. ಇಲ್ಲದೆ ಹೋದ್ರೆ ಕ್ರಾಸ್ ಆದರೆ ಅದು ಲೆವೆಲ್ಲಾಗಿ ಅದೇನೋ ಗಿಡ ಇಟ್ಟರು ಸ್ಟ್ರೈಟಾಗಿ ಸ್ಕೇಲ್ ಥರ ಇರುತ್ತೆ. ಅಷ್ಟು ಕ್ಲೀನಾಗಿ ದುನ್ನೆ. ಯಾಕೆ ಕಾರಣ ಅಂದರೆ ಅವನು ಅದನ್ನು ನಡ್ಸೋದಾಗಲಿ, ಆ 2 ದನಗಳು ಕೂಡ, ಅದು 2 ದನ ಅಂದರೆ ಗಂಡ ಹೆಂಡತಿ ಮಕ್ಕಳನ್ನ ನಡೆಸೋದು, ಇದೊಂದು ಕಡೆ ಎಳೆಯೋದು, ಇದೊಂದು ಕಡೆ ಎಳೆದ್ರೆ ಎಲ್ಲಿ ಅದನ್ನು ಹೊಲನ ದುನ್ನೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಪರ್ಫೆಕ್ಟ್ ಲೈಫ್ ಇಬ್ಬರು ಒಟ್ಟಿಗೆ ಆ ಸ್ಪಿರಿಟಲ್ಲಿ ಇದ್ದು ನಡೆಸಬೇಕು. ಒಬ್ಬರು ಒಂದು ಕಡೆ ಎಳಿತಾರೆ ಲೋಕಕ್ಕೆ, ಮಾಂಸಿಕದಲ್ಲಿ ಟೈಮಿಂಗ್ಸ್ ಫಾಲೋ ಮಾಡದೇ ಇರೋರು,
ಮತ್ತೆ ಯೋಚನೆಗಳೆಲ್ಲ ಲೋಕದ, ದೇವ್ರು ಕೊಟ್ಟರೆ ತಗೊಳ್ಳೋಣ, ಕೊಡದೇ ಇರೋದನ್ನ ಆಸೆ ಪಡಬಾರ್ದು. ದೇವರೇ ನೀನು ಕೊಟ್ಟರೆ ತಗೊಳ್ಳೋಣ, ದೇವ್ರು ಕೊಡ್ಲಿಲ್ಲ ಅಂದ್ರೆ ಓಹೋ ದೇವ್ರ ಚಿತ್ತವಿಲ್ಲ ಅಂತ ಬಿಟ್ಬಿಡ್ಬೇಕು. ಈ ರೀತಿ ಬಹಳ ಸ್ಪಿರಿಚುವಲ್ ಅಲ್ಲಿ ಬೆಳಿಬೇಕು, ಆತ್ಮೀಕದಲ್ಲಿ ಬೆಳಿಬೇಕು. ಒಂದು ದೊಡ್ಡ ಕಾರ್ಯ ನಮ್ಮಿಂದ ಬರೋ ತರ ಇತ್ತು, ಬರ್ಲಿಲ್ಲ ಅಂದ್ರೆ ದೇವ್ರ ಚಿತ್ತ. ಒಂದ್ಸಲ ಎಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡಿರ್ತೀವಿ, ದೇವರು ಬೇಡ ಅಂತ ಹೇಳಿದ ತಕ್ಷಣ ಸ್ಟಾಪ್ ಮಾಡಬೇಕು. ಒಂದ್ಸಲ ನನಗೆ ದೇವ್ರು ಮಾತಾಡಿದ್ರು, ಇದೇನೋ ಬೇಜಾರಾಗಿ ಹೋಗ್ತಾ ಇದೀವಲ್ಲ ಅಂತ ನೋಡಿದ್ರೆ ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ಮುಂಚೆ ಸಿಗ್ನಲ್ ಕೊಡ್ತಾರೆ, ಅದನ್ನ ಬೇಡ ಅಂತ ಬಿಟ್ಬಿಡ್ಬೇಕು. ನಾವು ಆಟ ಹಿಡಿಯೋದು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ ಮೆಸೇಜ್. ದೇವರ ಜ್ಞಾನ, ದೇವರ ಕೌನ್ಸಿಲಿಂಗ್ ಅಂದ್ರೆ ಅವರು ಬೋಧಿಸ್ತಾರೆ, ಈ ತರ ಈ ಮಾಡಬೇಡ ಅಂತ. ಅವರು ಒಳ್ಳೆ ಕೌನ್ಸಿಲರ್. ಬೈಬಲ್ ಅದಕ್ಕೇನೆ ಬೈಬಲ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿತ್ತು, ಇನ್ಸ್ಟ್ರಕ್ಷನ್ಸೇ ಫಾಲೋ ಮಾಡಲ್ಲ. ಇದು ಮಾಡಬೇಡ ಅಂದ್ರೆ ಮಾಡಬಾರ್ದು. ಆದ್ರೆ ಇವಾಗ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು, ಆ ಕ್ರಿಶ್ಚಿಯನ್ ಅಂತಲ್ಲ, ದೇವ್ರನ್ನ ಫಾಲೋ ಮಾಡೋರು ಅವರು. ಇದೇನು ಮತಕ್ಕೆ ಸಂಬಂಧಪಟ್ಟಿದ್ದು, ಒಂದು ರಿಲಿಜನ್ಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ಸತ್ಯದ ಮಾರ್ಗಕ್ಕೆ ನಡೆಯುವಂಥದ್ದು. ಇದು ಪರಲೋಕ ಮಾರ್ಗಕ್ಕೆ ನಡೆಯುವಂಥದ್ದು. ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಅಂತ ಹೇಳಿರೋದು. ಇದು ರಿಲಿಜನ್ನ ಸ್ಥಾಪಿಸಕ್ಕೆ ದೇವರು ಬಂದಿಲ್ಲ, ಮನುಷ್ಯರ ಹೃದಯಗಳನ್ನ ಪರಿವರ್ತನೆ ಮಾಡೋದಕ್ಕೆ ದೇವರು ಈ ಲೋಕಕ್ಕೆ ಬಂದು ಪ್ರಾಣ ಕೊಟ್ಟು ತ್ಯಾಗ ಮಾಡಿದೆ, ಸಂಪ್ರದಾಯಗಳಿಗಲ್ಲ. ಮೊದಲನೇದಾಗಿ ದೇವರ ಯೋಚನೆಯಲ್ಲಿ ನಡೀತಾ ಇದ್ದೀವ, ಎರಡನೇದಾಗಿ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಆಧಾರ ಮಾಡಿ ನಡೀತಾ ಇದ್ದೀವ. ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಫಿಲಿಪಿಯರ್ 4:5-6 ಓದಿ ನಾವು ಪ್ರಾರ್ಥನೆ ಮಾಡೋಣ. ನಾನು ತೆಗೀನಿ. ಫಿಲಿಪಿಯರ್ 4:6-7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನನಗೆ ಭೇದವನ್ನು ತಿಳಿಪಡಿಸಿ, ಹಾಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಸಿನಲ್ಲಿ ಕಾಯುವುದು. ಇವೆಲ್ಲ ಏನಂದ್ರೆ ಲೋಕದ ಚಿಂತೆ. ಸುಮ್ಮನೆ ದೇವ್ರನ್ನ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಆ ಕ್ರಿಶ್ಚಿಯನ್ ಅನ್ನೋರ್ನೆಲ್ಲ ದೇವ್ರು ಬಡ್ದು ಪರಲೋಕ ರಾಜ್ಯಕ್ಕೂ ಹೋಗಲ್ಲ. ಇಲ್ಲಿ ಅವ್ರ ಕುಟುಂಬಗಳು ಚೆನ್ನಾಗಿಲ್ಲ, ಅವ್ರ ಮಕ್ಕಳು ಆತ್ಮಿಕದಲ್ಲಿ ಇಲ್ಲ, ಸುಮ್ಮನೆ ರಿಲಿಜಿಯಸ್ ಹೆಸರುವಾಸಿಗಳು, ಸರಿ ಇಲ್ಲ ಅವರು. ಮೊದಲನೇದಾಗಿ ದೇವರ ಯೋಚನೆಯಲ್ಲಿ ನಡಿಬೇಕು, ಸ್ವಂತ ಬುದ್ಧಿ ಸ್ವಂತ ಜ್ಞಾನದಲ್ಲಿ ನಡಿಬಾರ್ದು. ಕಡೆದಾಗಿ ಏನಂದ್ರೆ, ಮೋಸಸ್ ತರ ಎಷ್ಟೇ ನಮಗೆ ಟ್ಯಾಲೆಂಟು ವಿದ್ಯೆ ಇದ್ರು ಅದನ್ನೆಲ್ಲ ತೆಗೆದುಬಿಟ್ಟು ಹೃದಯನ ಖಾಲಿ ಮಾಡಿಕೊಂಡು ದೇವರು ಕೊಡುವ ಶಾಂತಿ ದಾಯಕನಾದ ಇಲ್ಲೇ ಇದೆ ನೋಡ್ರಿ. ಸಂಬಂಧವಾಗಿ ಚಿಂತೆ ಮಾಡದೆ ಯಾವುದಕ್ಕೂ ಏನು ನಾವು ನಮ್ಮ ಪಾಡಿಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ದೇವರಿಗೆಲ್ಲ ಗೊತ್ತು, ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡ್ಬೇಕಂತೇಳಿ ಸ್ಪಿರಿಚುವಲ್ ಅಲ್ಲಿ ಬೆಳೆದು ಶಾಂತಿದಾಯಕನು ನಿಮ್ಮ ಹೃದಯಗಳ ಯೋಚನೆಗಳನ್ನು ಕ್ರಿಸ್ತೇಸಿನಲ್ಲಿ ಕಾಯಿರಿ. ಯೋಚನೆಗಳು ಹೃದಯ ಇದೆ ದೇವರು. ದೇವರಂದ್ರೆ ಏನು ಅನ್ಕೊಬಿಟ್ಟಿದ್ದಾರೆ? ದೇವರಂದ್ರೆ ಏನು ಹೇಳ, ನಿಮ್ಮ ಯೋಚನೆ ನಿಮ್ಮ ಆತ್ಮ, ಯೋಚನೆನೂ ಆತ್ಮಕ್ಕೂ ಕನೆಕ್ಷನ್ ಇರುತ್ತೆ. ಎರಡು ಸೇರಿದ್ರೆ ಒಂದೇ. ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ನೀವೇನು ಮಾಡ್ತೀರ ಅದು ಆತ್ಮ ಮಾಡೋದಕ್ಕೆ ನಿಮ್ಮನ್ನ ಪ್ರೇರೇಪಿಸುತ್ತೆ. ಒಂದೇ ದಿನದಲ್ಲಿ ಪಾಪ ಮಾಡೋದಿಲ್ಲ. ನೀವೇನು ಸ್ಟಾರ್ಟಿಂಗಲ್ಲೇ ಯೋಚನೆ ಬಂದಾಗಲೇ ಅದನ್ನ ಎದುರಿಸ್ಬೇಕು. ನಿನ್ನೆ ಒಂದು ಕನಸು ಬರ್ತಾ ಇತ್ತೆ, ಇದು ಬರಬಾರ್ದಲ್ಲ ಅಂತೇಳಿ ಯೇಸು ನಾಮದಲ್ಲಿ ಶಪಿಸಿ ಓಡಿಸಿದೆ. ಇದು ಬದುನಿಕ್ಕೆ ಜಾಗ ಕೊಟ್ಟರೆ ಅದು ಹಂಗೆ ಬಂದು ಗೂಡು ಕಟ್ಕೊಂಡ್ಬಿಡುತ್ತೆ ಅಂತೇಳಿ ಓಡಿಸ್ಬೇಕು. ಇದೇ ಕ್ರಿಶ್ಚಿಯನ್ ಲೈಫ್. ಸಾಯೋವರೆಗೂ ಪಾಪವನ್ನು ಜಯಿಸುವುದೇ ಕ್ರೈಸ್ತರ ದೇವರನ್ನು ಬೆಂಬಡಿಸುವ ಮಕ್ಕಳ ಒಂದು ಜೀವನ. ಪಾಪವನ್ನು ಜಯಿಸದೆ ಎಂಡವರೆಗೂ ಜಯಿಸ್ತಾ ಇರ್ಬೇಕು. ಒಂದು ದಿನ ಅಲ್ಲ. ಒನ್ ಸೇವ್ಡ್ ಎವರ್ ಸೇವ್ಡ್ ಅದೆಲ್ಲ ಸುಳ್ಳು ಬೋಧನೆಗಳು. ಒಂದಿನ ಪಾಪ ಬಿಟ್ಟು ಬಂದ್ಬಿಟ್ಟೆ, ಮತ್ತೆ ಪಾಪ ಮಾಡ್ತಾನೆ ಇದೆ, ಅದಕ್ಕೆ ದೇವ್ರ ಪರಲೋಕ ರಾಜ್ಯಕ್ಕೆ ಕರ್ಕೊಂತೆ. ನೀನು ಸೈದ ನಿನ್ಗೆ ಗುಲಾಮ ಆಗಿದ್ದೆ, ಅದೇ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾರೆ. ಈ ಲೋಕ ಪೂರ್ತಿ ಮನುಷ್ಯರು ಇಟ್ಟಿರೋದು ಒಂದೇ ಒಂದು. ಎಲ್ಲ ಗಮನ ಇಟ್ಟು ಕೇಳ್ರಿ. ಲೋಕದಲ್ಲಿ ಬರೋದು ಮುಖ್ಯ ಅಲ್ಲ. ಲೋಕದಲ್ಲಿ ಇದೆಲ್ಲ ಇಷ್ಟು ಪ್ರಯಾಸ ಪಡೋದು, ದೇವ್ರು ಸತ್ತಿರೋದು, ಈ ಸಭೆ ಏರ್ಪಡಿಸಿರೋದು, ಸೇವಕರು ಬಂದಿರೋದು, ನೀವು ಬಂದು ಕುತ್ಕೊಂಡು ನಾವಿಲ್ಲಿ ನಿಮಗೆ ಬೋಧನೆ ಮಾಡೋದೆಲ್ಲ ಪರಲೋಕ ರಾಜ್ಯಕ್ಕೋಸ್ಕರ. ಇದು ಒಂದಕ್ಕೋಸ್ಕರನೇ ಇಷ್ಟು ಕಷ್ಟಪಡ. ಬಟ್ ಇದು ಒಂದನ್ನೇ ಸೈತಾನು ಡೈವರ್ಟ್ ಮಾಡ್ತಾ ಇದ್ದಾನೆ. ಕುಟುಂಬ ಇವಾಗ ಗಂಡ ಹೆಂಡತಿಯ ಒಂದು ಸಮಾಧಾನ ಇಲ್ಲ. ದೇವ್ರು ಹೇಳಿದ್ದಾರೆ ಗಂಡನಿಗೆ ವಿಧೇಯರಾಗಿರಿ ಅಂತ. ಅವ್ರು ದೇವ್ರು ಹೇಳಿದ ಮೇಲೆ ಕೇಳಬೇಕು. ಅವ್ರಿಗೆ ಗೊತ್ತಿಲ್ವಾ ಸೃಷ್ಟಿ ಮಾಡಿದವರಿಗೆ?
ಇವಾಗ ಹೆಂಡ್ತಿಗೆ ಈ ಲೋಕ ಹೇಳ್ತತೆ, ಈ ಪೊಲಿಟಿಕಲ್ ಈ ಸಮಾಜ ಹೇಳುತ್ತೆ ಹೆಂಡ್ತಿಗೆ ಗಂಡನಿಗೆ ಗುಲಾಮರಾಗಿರ್ಬೇಕು, ವಿಧಿಯರಾಗಿರ್ಬೇಕು. ಇದು ಇವ್ರು ಮಾಡ್ಕೊಂಡಿರೋದು ಸ್ವಬುದ್ಧಿ. ಅದರಿಂದ ಸಮಸ್ಯೆಗಳು, ಕುಟುಂಬಗಳು ಒಡೆದಾಗ್ತಾ ಇದೆ. ತಂದೆ ತಾಯಿಗೆ ವಿಧೇಯರಾಗಿ ಮಕ್ಕಳು ಹೇಳಿದಾಗ ವಿಧೇಯರಾಗದೇ ಇದ್ದಾರೆ, ಅದರಿಂದ ಸಮಸ್ಯೆಗಳು. ಅದಕ್ಕೆ ವಾಕ್ಯಗಳು, ದೇವರ ಒಂದು ಕೌನ್ಸಿಲಿಂಗ್ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಿದ್ರೆ ಸೂಪರ್ ಆಗಿರುತ್ತೆ ಜೀವನ. ಫಲರಾಜಕ್ಕೆ ಹೋಗ್ಬಿಡ್ಬೋದು. ದೇವರು ಇಲ್ಲ ಅಂದ್ರೆ ಲೋಕ ಜೀವನನೂ ಕಷ್ಟ, ಸತ್ರನೂ ನರಕ. ಲೋಕ ಜೀವನ ಕಷ್ಟ, ಸತ್ರು ನರಕ. ದೇವ್ರು ನಂಬ್ಕೊಂಡ್ರೆ ಲೋಕದಲ್ಲೂ ಸಮಾಧಾನ, ಪರಲೋಕದಲ್ಲೂ ಬ್ಲೆಸ್ಸಿಂಗ್, ನಮ್ಮಿಂದ ಇತರಿಗೂ ಬ್ಲೆಸ್ಸಿಂಗ್. ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡ್ರಿ. ಕೆಳಗಡೆ ಇದೆ ನೋಡಿ. ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೋ, ಮಾನವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಓದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೆಲ್ಲ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಗಿನ ದೇವರು ನಿಮ್ಮೊಂದಿಗೆ ಇರುವನು. ನಾವು ಮಾಡಬೇಕಾಗಿರೋದು ಯಾವುದು ಪ್ರೀತಿ ಮನೋಹರವಾದದ್ದು, ಯಾವುದು ಸದ್ಗುಣವಾದದ್ದು, ಯಾವುದು ಯೋಗ್ಯವಾದದ್ದು, ಎಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬಿಡೋದಲ್ಲ. ಯಾರ ಮನೆಗೆ ಯಾವ ಕಾರ್ಯಕ್ಕೂ ಹೋಗ್ಬಿಡೋದಲ್ಲ. ಏನ್ ಬೇಕಾದ್ರೆ ಅದು ಮಾತಾಡೋದಲ್ಲ. ಯಾರು ಕರೆದ್ರೆ ಹೋಗ್ಬಿಡ, ಪ್ರೇಯರ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬೇಕ ಬೇಡ ಅಂತ ಪ್ರಾರ್ಥನೆ ಮಾಡ್ಬೇಕು. ಯಾರ ಲೋಕಸ್ ಹೇಳಿದ ತಕ್ಷಣ ಅದನ್ನ ಮಾಡ್ಬಿಡೋದು, ಅವ್ನು ಹೇಳ್ದ ಮಾಡೋದು, ಪ್ರೇಯರ್ ಮಾಡ್ದ, ದೇವ್ರು ಹೇಳಿದ್ರ. ಸ್ಪಿರಿಚುವಲಿ ಬಹಳ ಬೆಳಿಬೇಕು. ಮಾನಸಿಕದಲ್ಲಿ ಕುತ್ಕೊಂಡು ಇನ್ನೂ ಆಶ್ಚರ್ಯ ಏನಂದ್ರೆ, ಅಯ್ಯಪ್ಪ ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ. ಆದ್ರೆ ಬೈಬಲ್ ಏನು ಓದ್ದೆ ಅಂದ್ರೆ ಮೈಂಡಲ್ಲಿ ಇಲ್ಲ ಅಂತಾರೆ. ಬೈಬಲ್ ಓದ್ದಂಗೆ ನಡಿಬೇಕು, ಮೈಂಡಲ್ಲಿ ಇದ್ರೆ ನಡೆಯೋದಿಕ್ಕೆ ಅದು ಪ್ರೇರೇಪಿಸುತ್ತೆ. ಬಟ್ ಭಕ್ತಿ ಇದೆ, ದೇವ್ರು ಹೇಳ್ದಂಗೆ ನಡೆಯಲ್ಲ. ಗಂಡನಿಗೆ ವಿಧೇಯರಾಗಿದ್ರೆ ವಿಧೇಯರಾಗಲ್ಲ. ಅವ್ರ ಮಕ್ಕಳನ್ನ ಆತ್ಮೀಕದಲ್ಲಿ ಇದಾರಾದ್ರೆ ಇಲ್ಲ. ಮತ್ತೇನಕ್ಕೆ ಮಾಡ್ತಾರೆ? ವೆಸ್ಟ್ ವ್ಯಾಗಿ ಪ್ರೇಯರ್, ವ್ಯಾಗಿ ಸೇವೆ, ಕನ್ಫ್ಯೂಷನ್ ಲೈಫ್. ಅಂದ್ರೆ ನಾನು ದೇವ್ರು ನಂಬ್ಕೊಂಡ್ಮೇಲೆ ಒಳ್ಳೆ 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 ಆತ್ಮಿಕದಲ್ಲಿ ಇದ್ದವರು, ಸ್ಪಿರಿಚುವಲ್ ಅಲ್ಲಿ ಫ್ಯಾಮಿಲಿಯಲ್ಲಿ ಇದ್ದವ್ರ ಜೊತೆ ನನ್ನನ್ನು ಪರಿಚಯ ಮಾಡಿದ್ರು. ಆಮೇಲೆ ಬಂದು ನೋಡಿದ್ರೆ ದೇವ್ರು ನಂಬ್ಕೊಂಡಿರ್ತಾರೆ, ಅವ್ರ ಫ್ಯಾಮಿಲಿಗಳಾಗಲಿ, ಅವ್ರು ಮಾಡ್ತಿರೋ ಸೇವೆಗಳಾಗಲಿ ಸ್ಪಿರಿಚುವಲ್ ಅಲ್ಲಿ ಇಲ್ಲ, ಕನ್ಫ್ಯೂಷನ್. ಚರ್ಚಲ್ಲಿ ಹೆಣ್ಮಕ್ಳನ್ನ ಡ್ಯಾನ್ಸ್ ಮಾಡಕ್ ಬಿಡ್ತಾರೆ. ಎಲ್ಲಿದೆ ಬೈಬಲಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಪರಿಶುದ್ಧವಾಗಿ ಪರ್ಸನಲ್ ಆಗಿ ಹಾಡು ಹೇಳ್ಕೊಂಡು ದೇವ್ರ ಜೊತೆ ಅಲ್ಲಿ ಡ್ಯಾನ್ಸ್ ಮಾಡ್ಕೊಳ್ರಿ. ಎಲ್ಲಿ ಬಹಿರಂಗವಾಗಿ ಅದೆಲ್ಲ ಲೈಟ್ಗಳು, ಲೈಟಿಗೆ ಏನಕ್ಕೆ? ನಿಮ್ಮನ್ನು ನೀವು ಹೆಚ್ಚಿಸ್ಕೊಳ್ಳೋದು ಏನಕ್ಕೆ? ಇವೆಲ್ಲ ಎಲ್ಲಿಂದ ಬಂತು? ಲೈಫ್ ಇದೆಯಾ? ಲೈಫ್ ಅಂದ್ರೆ ಜೀವನ, ಸ್ವಭಾವ, ದೇವರ ಜೊತೆಯಲ್ಲಿ ಸಮಾಧಾನದ, ಸದ್ಗುಣದ, ಪ್ರೀತಿ ಉಳ್ಳದ್ದು, ಅವರು ಹೇಳಿದ್ದನ್ನ ಕೇಳಿ ನಡೀತಾ ಇದೀವ? ಈ ರೀತಿ ಜೀವನ ಮಾಡೋದು ಬಿಟ್ಬಿಟ್ಟು ಇಷ್ಟ ಮೈಂಡಲ್ಲಿ ಏನೇನ್ ಬರುತ್ತ ಕಸಗಳು, ಏನೇನು ಯೋಚನೆ ಬೇಕು ಎಲ್ಲ ಯೋಚನೆ ಮಾಡ್ತಿರೋದು. ಏನ್ ಮಾಡಬೇಡ ಅಂತ ಹೇಳಿದ್ರು ಅದನ್ನ ಮಾಡೋದು, ಅಂತ ಹೇಳೋದು. ದೇವರು ನಾವು ಕ್ರಿಸ್ತರು ಅಂತ ಹೇಳೋದು. ಅದಕ್ಕೊಂದು ಡಿಸಿಪ್ಲೈನು, ಒಂದು ಸಿಸ್ಟಮೆಟಿಕ್, ಒಂದು ಪರ್ಫೆಕ್ಟು ಟೈಮಿಂಗ್ಸು, ಅದು ಒಂದು ಜೀವನ ಅನ್ನೋದ್ರೆ ಒಂದು ಒಳ್ಳೆ ಸ್ಪಿರಿಚುವಲ್ ಅಲ್ಲಿ ಬಾಳೋದಿದೆ. ಏನೋ ಒಂದು ಮಾಡಿಬಿಟ್ಟು ಎಲ್ಲ ಅಂತಲ್ಲ, ಎಲ್ಲದರಲ್ಲೂ ಇರ್ಬೇಕು. ಒಬ್ರು ಒಂದರಲ್ಲಿ ಇರ್ತಾರೆ, ಇನ್ನು ಯಾವುದರಲ್ಲಿ ಇರೋದಿಲ್ಲ. ಏನೋ ಒಂದು ಪರಿಶುದ್ಧತೆಯಲ್ಲಿ ಇರ್ತಾರೆ, ಆದರೆ ಮಾತು ಜಾಸ್ತಿ ಸತ್ಯದ ಮಾತುಗಳು ಮಾತಾಡಬೇಕು, ಆರ್ಗ್ಯುಮೆಂಟ್ ಮಾಡಬಾರ್ದು, ಸುಮ್ಮನೆ ಲೋಕದ್ದು ಮಾತಾಡಬಾರ್ದು. ಇವೆಲ್ಲ ಬರೀ ಅದು ಇರ್ತವೆ. ಅದ್ರ ಕುಟುಂಬ ಗಂಡನಿಗೆ ವಿಧೇಯರಾಗು, ಅದು ಅಲ್ಲ. ಒಂದು ಮಕ್ಕಳು ಅಪ್ಪ ಅಮ್ಮಗೆ ವಿಧೇಯರಾಗಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈ ಥರ ಹೇಳ್ಕೊಳ್ತಾ ಹೋಗ್ಬೋದು. ಏನೋ ಒಂದು ಹಿಡ್ಕೊಂತಾರೆ, ನಾನು ಪರ್ಫೆಕ್ಟ್ ಅಂತ ಹೇಳೋದು. ಎಲ್ಲದರಲ್ಲಿ ಇರೋದಿಲ್ಲ. ಯಾರಾದ್ರೂ ಏನಾದ್ರೂ ಅಂದ್ರೆ ಸಹಿಸ್ಕೋಬೇಕು. ಸ್ಥೈವಾನ್ ಏನ್ ತಪ್ಪು ಮಾಡ್ದ? ಅಷ್ಟು ಮಟ್ಟಿಗೆ ಯಾರಿದ್ದಾರೆ? ಸ್ಥೈವಾನ್ ಏನ್ ತಪ್ಪು ಮಾಡ್ದ? ಸ್ಥೈವಾನು ಏನ್ ತಪ್ಪು ಮಾಡ್ದ? ಕಲ್ಲು ಹೊಡಿತಾ ಇದ್ದಾರೆ. ಅವನು ಬೈಬಲಲ್ಲಿದೆ, ಪರಲೋಕದಲ್ಲಿ ಯೇಸ್ವಾಮಿ ನಿಂತಿರೋದನ್ನು, ಯೇಸ್ವಾಮಿ ಅವಾಗ ಅವನು ಹೇಳ್ತಾನೆ, ಕಲ್ಲು ಹೊಡಿತಿರೋವ್ರಿಗೆ ಹೇಳ್ತಾ ಇದ್ದಾನೆ, ಕಲ್ಲು ಹೊಡೆದು ಸತ್ತ, ಎಷ್ಟು ನೋವಿಂದ ಸತ್ತಿರ್ಬೋದು. ಕಲ್ಲು ಹೊಡೆದು 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 ಜೀವ ತೆಗಿತಾ ಇದ್ದಾನೆ. ದೇವರೇ, ಇವ್ರು ಏನ್ ತಪ್ಪು ಮಾಡಿದ್ರೆ ಗೊತ್ತಿಲ್ಲ,
ಇವನ್ನ ಕ್ಷಮಿಸ ಅಂತ ಹೇಳಿ ಹೋದ. ಇವಾಗ ಒಂದು ಮಾತು ಹೇಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಆವಾಗಲೇ ಈಗೋ ಪ್ರಾಬ್ಲಮ್ ಒಳಗಿಂದ ಬುಸ್ ಅಂತ ಹಾವು ಎದ್ದು ಹಿಂಗೆದ್ದು ಬರ್ತದೆ. ನನ್ನನ್ನು ಹೇಳ್ಬಿಟ್ಟ ಇವನು ಆಕಾಶದ ಹೇಳಿದವನು ಸಮಿಗಿನ ಮೇಲೆ ಸುಪುರಿಯರ್. ಆ ಈಗೋ ಪ್ರಾಬ್ಲಮ್ದಿಂದಾನೆ ದುಷ್ಟ ಕ್ರಿಯೆ ಲೂಸಿಫರ್ ಬಂದಿರೋದು. ಒಂದು ಮಾತು ಹೇಳಬಾರ್ದು ಅಂತಾರ. ಬಾಬಾ ಅಷ್ಟು ಪರ್ಫೆಕ್ಟ್ ಇವರು. ಪರ್ಫೆಕ್ಟ್ ಆಗಿರೋರು ಕ್ಯಾಕರಿಸಿ ಉಗಿದ್ರು ದೇವರು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಏಸ್ವಾಮಿನ ಉಗುಳಿದ್ರು ಅಂತಿದೆ, ಅದನ್ನ ಸಹಿಸ್ಕೊಂಡ್ರು. ಮೊನ್ನೆ ಯಾರೋ ಏಸ್ವಾಮಿ ಕೈ ಕಾಲು ತೊಳೆಯೋದು ತೋರಿಸ್ತಾ ಇದ್ದಾರೆ. ಸರಿ, ಏಸ್ವಾಮಿ ಕಾಲು ತೊಳೆಯೋದನ್ನ ನೀನ್ ತೋರಿಸ್ತಾ ಇದ್ದ, ನೀನ್ ಯಾರು ಕಾಲು ತೊಳೆದಿದ್ದೀಯ? ಆ ಸೇವಕರು ಒಬ್ರು ಹಾಕಿದ್ದಾರೆ. ಆ ಸೇವಕರು ಈಗೋ ಪ್ರಾಬ್ಲಮ್. ಆ ಸೇವಕರು ಯಾರ ಕಾಲು ತೊಳೆಯಲ್ಲ, ಸುಮ್ಮನೆ ಸ್ಟೇಟಸ್ ಅಲ್ಲಿ. ಅಂದ್ರೆ ದೇವ್ರ ವಾಕ್ಯನ ಇವ್ರು ಆಗ್ತಾ ಇದಾರೆ, ಅದ್ರ ಬಗ್ಗೆ ನಡಿಯಲ್ಲ, ನಡಿದೇನೆ ಆಗ್ತಾ ಇರೋದು. ಕನ್ಫ್ಯೂಷನ್ ಲೈಫ್, ನಾಟ್ ಪರ್ಫೆಕ್ಟ್ ಲೈಫ್. ಮೈಂಡ್ ಪೂರ್ತಿ ಕೊಲಾಪ್ಸ್. ಇವಾಗ ಬಂತು, ಇನ್ನೇನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬು, ಅದೇ ಜೀವನ. ಅದರಲ್ಲಿ ಯಾವನೋ ಒಕ್ಕೋದಿಕ್ಕೆ ಅಷ್ಟೇ. ನಿನ್ನೆ ಒಂದು ದೇವ್ರದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತಪ್ಪ, ಬಾ 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 ನೋಡಿ ಕೈ ಕಾಲೆಲ್ಲ ಎದುರು ಬಿಡ್ತು. ಇವಾಗ ಇದಕ್ಕೂ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಏನ್ ಅಡ್ವರ್ಟೈಸ್ಮೆಂಟ್? ಒಬ್ಬ ಗಂಡ ಹೆಂಡತಿ ಪವಿತ್ರ ಬಂಧನ ಅಂತೇಳಿ ಒಂದು ಸೀರಿಯಲ್ ಅಡ್ವರ್ಟೈಸ್ಮೆಂಟ್. ನೀನ್ ಹೆಂಗೆ ಕುಟುಂಬ ಚೆನ್ನಾಗಿ ಮಾಡ್ತೀಯ ನೋಡ್ತೀನಿ ಅಂತ ಈ ಅಮ್ಮ ಹೇಳ್ತೈತೆ. ಅದು ಅನ್ಸೋದೇ ತಪ್ಪಾಪ. ಅದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪ್ರತಿ ಒಂದು ಪಾಪ. ಇನ್ನೊಬ್ರು ಚೆನ್ನಾಗಿರ್ಬೇಕಂತ ಅನ್ಕೋಬೇಕು. ಅವ್ರು ಕ್ಯಾಕಸ್ ಹೋಗಿದ್ರು ನೀನು ಶ್ರಮಿಸ್ಬೇಕು. ಅದೇಗೆ ಅವರು ಚೆನ್ನಾಗಿರ್ಬಾರ್ದಂತ ನೀನು ಅವ್ರು ಹೇಗೆ ಚೆನ್ನಾಗಿರ್ತಾರ ನೋಡ್ತೀನಿ. ಅದೊಂದು ಸೀರಿಯಲ್. ಅತ್ತೆಗೆ ಸೊಸೆಗೆ ವಿರೋಧ. ಇದನ್ನೆಲ್ಲ ಮಾಡಿ 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 ಸೀರಿಯಲ್ ನೋಡಿ ನೋಡಿ ಓಹೋ ಅಂತ ಹೇಳಿ ಅದನ್ನ ನೋಡಿ ಕಲಿತಾರೆ. ಆ ಸ್ಪಿರಿಟ್ ಕೆಲಸ ಮಾಡ್ತಂತೆ. ಹಿಂಗೆ ಕೆಟ್ಟೋಗಿದೆ. ಇದರಿಂದ ಏನು ಪ್ರಯೋಜನ? ಟೆಕ್ನಾಲಜಿ ಬೆಳೆದು ಕಾಲಾಗ್ತಾ ಹೋಗ್ತಿದ್ದಾರೆ. ಅದಕ್ಕೆ ಮುಂಚೆ ಟೆಕ್ನಾಲಜಿ ಇಲ್ಲ, ಗಂಡ ಹೆಂಡತಿ ಸುಖವಾಗಿದ್ರು. ಇವಾಗೆಲ್ಲ ಓದಿದ್ದಾರೆ, ಡೈವರ್ಸ್ ಜಾಸ್ತಿ ಆಗ್ತೈತೆ. ಈ ಟೈಮಿಗೆ ಮದುವೆ ಮಾಡ್ಬೇಕಂತಾರೆ. ಆ ಟೈಮಿಗೆ ಮದುವೆ ಮಾಡೋರೆಲ್ಲ ಸುಖವಾಗಿದ್ದಾರ? ಎಲ್ಲ ಟೈಮು ಒಂದೇ ಟೈಮ್ ದೇವ್ರು ನಂಬ್ಕೊಂಡು ದೇವ್ರ ಜೊತೆಯಲ್ಲಿ ಐಕ್ಯತೆ ಇರೋರಿಗೆ ಎಲ್ಲ ಟೈಮು ಒಳ್ಳೆ ಟೈಮೇ. ಇವರಲ್ಲಿ ಪಾಪ ಇಟ್ಕೊಂಡು ಇವಾಗ ಏನು ಇವಾಗೆಲ್ಲರೂ ಆ ಸಂಪ್ರದಾಯ ಆ ಟೈಮಿಗೆ ತಾಲಿ ಕಟ್ಬಿಡ್ಬೇಕು. ಒಂದು ನಿಮಿಷ ಹೆಚ್ಚು ಕಮ್ಮಿ ಆದದ್ದು. ಇವಾಗೆಲ್ಲ ಚೆನ್ನಾಗಿದ್ದಾರೆ. ಯಾಳ ಹೋದ ಟೆಕ್ನಾಲಜಿ ಮೈಕ್ ಇದ್ರೆ 5,000 ಜನ ಇರ್ತಾರೆ, ಕಿರ್ಚಿ ಮಾತಾಡ್ಬೇಕು, ಗಂಟಲು ನೋವು ಇರ್ತೈತೆ, ಅದು ಸಹಾಯ ಮಾಡುತ್ತೆ. ಏನೋ ಸೆಕೆ ಜಾಸ್ತಿ ಆಗುತ್ತೆ, ಅದಕ್ಕೆ ಫ್ಯಾನ್ ಇದ್ರೂ ಸೆಕೆ ಇದ್ರೂ ನಡೀತೈತೆ. ಈ ರೀತಿ ಟೆಕ್ನಾಲಜಿ ಬಂದು ಏನೋ ಸ್ವಲ್ಪ ಸೌಕರ್ಯಗಳು ಮಾಡ್ಕೊಳ್ಳೋದಿಕ್ಕೆ ಬಂದಿದೆ. ಬಟ್ ಅದು ದೇವರಲ್ಲ. ದೇವರಿಗೆ ಇಡುವ ಪ್ಲೇಸಲ್ಲಿ ಯಾವುದನ್ನು ಇಡಬಾರ್ದು. ಅದು ವಿಗ್ರಹ ಆರಾಧನೆ. ಎಲ್ಲ ದೇವರಿಗೆ ಮೊದಲೇ ಸಹಿತ ಈ ಕಾಲದಲ್ಲಿ ನಮ್ಮನ್ನು ಇಟ್ಟಿದೆಯಲ್ಲ, ಈ ಟೆಕ್ನಾಲಜಿ ಕಾಲದಲ್ಲಿ. ಆ ಕಾಲದಲ್ಲಿ ಈ ತರ ಸೌಕರ್ಯಗಳಿಲ್ಲ. ಎಲ್ಲ ಒಲೆಯಲ್ಲಿ ಮಾಡ್ತಾ ಇದ್ರು, ಬಟ್ಟೆ ಕೈಯಲ್ಲಿ ಒಗಿತಾ ಇದ್ರು. ಈ ಟೆಕ್ನಾಲಜಿ ಕಾಲದಲ್ಲಿ ನಮ್ಗೆ ಇಟ್ಟಿದ್ರಂತ ದೇವ್ರನ್ನ ಪ್ರತಿಯೊಂದು ವಸ್ತುಗೂ ಟ್ಯಾಂಕ್ಸ್ ಹೇಳೋದು ಬಿಟ್ಬಿಟ್ಟು ಇದನ್ನ ಹಿಡ್ಕೊಂಡು ದೇವ್ರನ್ನ ಬಿಟ್ಟು ದೂರ ಬಂದಿದ್ದಾರೆ. ಸೌಕರ್ಯಗಳು ಬೇಕು. ಇವಾಗಂತೂ ಬಾಡಿ ಡೆಕೋರೇಷನ್, ಜಿಮ್ಮುಗಳು, ಡ್ರೆಸ್ಸುಗಳು, ಅರ್ಧಬರ್ ಡ್ರೆಸ್ಸುಗಳು, ಮನೆ ಡೆಕೋರೇಷನ್ಗಳು ನೀಟಾಗಿ ಇಟ್ಕೋಬೇಕು. ಇದ್ರಾಗ ಅದು ಕಾಯಿಲೆ ಬರ್ತೈತೆ. ಅದು ಎಲ್ಲರಿಗೂ ಗೊತ್ತು. ದೇವರು ಹೇಳಿದ್ದಾರೆ ಡಸ್ಟ್ ಪೊಲ್ಯೂಷನ್. ಶುದ್ಧವಾಗಿರೋದು ಒಳ್ಳೆಯದು. ಮನೆ ಶುದ್ಧವಾಗಿದ್ದರೆ ಒಂದು ಪ್ರಸನ್ನತೆ, ದೇವರ ಮಹಿಮೆ ಇರುತ್ತೆ. ಮನೆಗಳಿಗೆ ಹೋದಾಗಲೇ ಗೊತ್ತಾಗುತ್ತೆ ಆ ಪ್ರಸನ್ನತೆಯಲ್ಲೇ. ಒಂದೊಂದು ಕ್ರೈಸ್ತರ ಮನೆಗೆ ಹೋದ್ರೆ ಬರೀ ಪ್ರಾರ್ಥನೆ ಮಾತ್ರ ಅಲ್ಲ, ಆ ಮನೆ ಆ ನೀಟ್ನೆಸ್ ಆ ಇರೋದು ಪ್ಲಸ್ ಹೋದ್ರೆ ಅದು ದೇವರ ಪ್ರಸನ್ನತೆ ಇರೋದು ಗೊತ್ತಾಗ್ಬಿಡುತ್ತೆ. ಪ್ರವರ್ತನೆ ಮಾತುಗಳು ಇದರಲ್ಲಿ ಕಂಡುಹಿಡಿತಾರೆ. ಅದರಿಂದ ಬೇರೆಯವರಿಗೆ ಎಫೆಕ್ಟ್ ಕೊಡುತ್ತೆ. ನಮ್ಮ ಜೀವನ ಒಂದು ಶೈನಿಂಗ್, ಬೆಳಕಾಗಿ, ಉಪ್ಪಾಗಿ, ಬೆಂಕಿಯಾಗಿ ನಮ್ಮಲ್ಲಿರುವುದು ಮಾತುಗಳು, ಪ್ರವರ್ತನೆಗಳು ಅವರಿಗೆ ಕಿಕ್ಕು ಕೊಡುತ್ತೆ. ಅವರಿಗೆ ಎಲ್ಲರ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಎಷ್ಟೋ ಇದೆ, ಮಾತಾಡಿದ್ರೆ ಮಾತಾಡ್ತಾ ಇರಬಹುದು. ನೀವು ಮಾತಾಡ್ತಾ ಇದ್ದೀರಾ. ನಾವು ನನ್ನ ಬಾಯಿ ಮೂಲಕ ನಾನು ಹೇಳ್ತಾ ಇದ್ದೀನಿ ಸಭೆಗೆ, ಕನ್ಫ್ಯೂಷನ್ ಲೈಫ್, ಪರ್ಫೆಕ್ಟ್ ಲೈಫ್.
ದೇವ್ರು ನಂಬದೇ ಕನ್ಫ್ಯೂಷನ್ ಲೈಫ್ ಮಾಡಿದ್ರೆ ಪರವಾಗಿಲ್ಲ, ದೇವ್ರು ನಂಬಿ ಕೂಡ ಕನ್ಫ್ಯೂಷನ್ ಲೈಫಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿ ಸೂಜಿಯಷ್ಟು ಮಿಸ್ಟೇಕ್ ಮಾಡದೆ ಯೋಚನೆ ಮಾಡೋದು, ಸೂಜಿಯಷ್ಟು ಮಿಸ್ಟೇಕ್ ಮಾಡದೆ ಮಾತಾಡುವುದು, ಹೇಳ್ಬಿಟ್ಟು ನಾನು ಹೇಳಿಲ್ಲ ಅಂತ ನೀವು ಯಾವತ್ತೂ ಹೇಳಿಲ್ಲ. ಮಾತುಗಳು ಕೂಡ ಅಂದವಾಗಿರಬೇಕು. ಈಗ ಆರ್ಗ್ಯುಮೆಂಟ್ಗಳು, ಕೆಲಸಕ್ಕೆ ಬಾರದ ಕಥೆಗಳು, ಸಮಯ ವ್ಯರ್ಥ, ಎಲ್ಲ ವೇಸ್ಟೇಜ್ ಜೀವನ. ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಒಂದು ಸ್ಪಿರಿಚುವಲ್ನೆಸ್ ಬೇರೆಯವರಿಗೆ ತಾಕುವಂತೆ ಇಲ್ಲ. ಒಂದು ಚಿಕ್ಕ ಕೆಲಸ ನೀವು ಕೊಟ್ಟರು ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಪೆಂಡಿಂಗ್, ಪೋಸ್ಟ್ಪೋನ್, ಸಮಯವನ್ನು ಉಪಯೋಗಿಸೋದಕ್ಕೆ ಗೊತ್ತಿಲ್ಲ, ಬರುವಿಕೆ ಸಮೀಪವಾಗಿದೆ. ಸೈತಾನ ಭಯಂಕರವಾಗಿ ಹಾರ್ಡ್ ವರ್ಕ್ ಮಾಡ್ತಾನೆ. ಅದೇ ರೀತಿ ದೇವರ ಮಕ್ಕಳು ಮಾಡ್ತಾ ಇಲ್ಲ. ಯೇಸುವಿನ ನಾಮದಲ್ಲಿ ತಂದೆ, ನಿನ್ನಾಗೆ ಮಾರ್ಪಡೋದಕ್ಕೆ ಈ ಸಭೆಯನ್ನು ಏರ್ಪಡಿಸಿದ್ದೀರಾ. ನಮ್ಮನ್ನ ಇಮೇಜ್ ಆಫ್ ಗಾಡ್, ಫಾಲೋ ಮೀ ಅಂತ ಹೇಳಿದ್ದೀರಾ. ನಿಮ್ಮನ್ನು ಬೆಂಬಡಿಸಿ ನಿನ್ನಾಗೆ ಸ್ವಭಾವಗಳು ಬದಲಾಗಿ ಈ ಲೋಕದಲ್ಲಿ ದೀರ್ಘ ಶಾಂತಿಯಿಂದ, ಸಮಾಧಾನದಿಂದ, ಸದ್ಗುಣದಿಂದ ಬದುಕಿ ಸತ್ಯದಲ್ಲಿ ಇದ್ದು ಆ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ, ಆಮೆನ್.